श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्य स्थिरं विजेतां भुवि न्यस्तात्मीयभरं वरप्रदगुरौ वैराग्यभाग्योऽर्धौ वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतो वकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हैग्रीवमुपास्महे वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं न्यामुनेयं नमामि तम् इति परिपृढो यद्गीतानामदर्शेदञ्जसा निगमपरिषन्नेदीयां संनिरामयवाशयं जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् देशिकाय नमः। 8ನೇ ಅಧ್ಯಾಯದಲ್ಲಿ 17, 18, 19 ಮೂರು ಶ್ಲೋಕಗಳಿಗೆ ಸೇರಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಭಾಷ್ಯಕಾರರು. ಅದರಲ್ಲಿ ಒಂದು ಕಾಲದ ಪರಿಮಿತಿ, ಪರಮಾತ್ಮನ ಸಂಕಲ್ಪದಿಂದಲೇ ಚತುರ್ಮುಖ ಬ್ರಹ್ಮನ ಲೋಕದವರೆಗೂ ಎಲ್ಲ ಲೋಕಗಳಿಗೂ ಕೂಡ ಒಂದು ಕಾಲದ ಪರಿಮಿತಿ ಇದೆ. ಆಮೇಲೆ ಲೋಕಗಳು ನಾಶವಾಗುತ್ತೆ ಅಂತ ಹೇಳಿ ಲೋಕದಲ್ಲಿರುವವರು ಕೂಡ ಅದೇ ರೀತಿಯೇ. ಆದ್ದರಿಂದ ಐಶ್ವರ್ಯಾರ್ಥಿಗೆ ಸ್ಥಿರವಾದ ಫಲವಿಲ್ಲ, ಅದು ಕೂಡ ನಶ್ವರವಾದದ್ದೇ ಅಂತ ಹೇಳಿ ಐಶ್ವರ್ಯಾರ್ಥಿಯ ಫಲದ ವಿಷಯ ಹೇಳುವಾಗ ಆ ಬ್ರಹ್ಮಭುವನ ಲೋಕಾಹ ಪುನರಾವರ್ತಿನಃ ಅಂತ ಹೇಳಿ ಲೋಕಗಳು ಮತ್ತೆ ಮತ್ತೆ ಬಂದು ಹೋಗುತ್ತೆ ಅಂತ ಹೇಳಿದ್ರೆ ನಾಶವಾಗುತ್ತೆ ಅಂತ ಅರ್ಥ. ಲೋಕವೇ ನಾಶವಾಗುತ್ತೆ ಅಂತ ಹೇಳಿದ್ರೆ ಲೋಕದಲ್ಲಿರುವವರು ಕೂಡ, ಅವರಿಗೂ ಕೂಡ ಮರಣ ಆ ಕಾಲದಲ್ಲಿ ಮುಗಿಯುತ್ತೆ ಅವರ ಅನುಭವಗಳೆಲ್ಲ ಅನ್ನೋದು ತಿಳಿದು ಬರುತ್ತೆ ಅನ್ನೋದನ್ನು ಹೇಳುವ ಪ್ರಸಂಗದಲ್ಲಿ ಆ ಚತುರ್ಮುಖ ಬ್ರಹ್ಮನ ಒಂದು ದಿನ ಅಂದರೆ ಎಷ್ಟು ಅವಧಿ, ರಾತ್ರಿ ಎಷ್ಟು ಅವಧಿ, ಇದೆಲ್ಲ ಹೇಳಿ ಹಗಲು ರಾತ್ರಿಗಳು ಹೇಳಿ ಅವನಿಗೂ ಒಂದು ಹಗಲು ಇದೆ, ಒಂದು ಕಡೆಯ ಒಂದು ರಾತ್ರಿಯೂ ಇದೆ, ಮೊದಲ ಒಂದು ಹಗಲು ಇದೆ. ಅವನು ಪ್ರಾಕೃತ ಪ್ರಳಯದಲ್ಲಿ ಮತ್ತೆ ಲಯವಾಗುತ್ತಾನೆ, ಮತ್ತೆ ಇನ್ನೊಬ್ಬ ಚತುರ್ಮುಖ ಬ್ರಹ್ಮ ಬರ್ತಾನೆ ಇನ್ನೊಂದು ಸೃಷ್ಟಿಯಲ್ಲಿ. ಆ ವಿಷಯವೂ ಕೂಡ ಇಲ್ಲಿ. ಅದರಿಂದ ದಿನವೂ ಚತುರ್ಮುಖ ಬ್ರಹ್ಮನ ಒಂದು ದಿನದಲ್ಲಿ ಆಗುವಂತಹ ಈ ಪ್ರಳಯಕ್ಕೆ, ಇದಕ್ಕೆ ನೈಮಿತಿಕ ಪ್ರಳಯ ಅಂತ ಹೆಸರು. ಅದನ್ನು, ಆ ವಿಷಯವನ್ನು ಇಲ್ಲಿ, ಅದರ ಕಾಲವನ್ನು ಇಲ್ಲಿ ಹೇಳ್ತಾ ಇರುವಂತಹದ್ದು. ಅದು ಸಹಸ್ರಯುಗ ಪರ್ಯಂತಂ ಹರಿಯದ್ ಬ್ರಹ್ಮಣೋ ವಿದುಹು ಅಂತ ಹೇಳಿ ಇದನ್ನು ಅಹಸು ರಾತ್ರಿ ಈ ಕಾಲದ ಪರಿಮಿತಿಯನ್ನು ಯಾರು ತಿಳಿದಿದ್ದಾರೋ
ಅಂತಹ ಜ್ಞಾನಿಗಳು ಹೇಳಿರುವ ವಿಷಯ ಇದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮನು. ಆದ್ದರಿಂದ ಇಲ್ಲಿ ಹೇಳುವಾಗ ಅದರ ಅಭಿಪ್ರಾಯವನ್ನು ಇಲ್ಲಿ ಸ್ವಾಮಿ ದೇಶಿಕನ ಕಡೆಯಲ್ಲಿ ಅದರ ಹೇಳ್ತಾರೆ, ಈ ಶ್ಲೋಕಗಳ ಅಭಿಪ್ರಾಯವೇನು ಅಂತ ಹೇಳಿದಾಗ ಇಲ್ಲಿ ಶ್ಲೋಕದಲ್ಲಿ ಹೇಳುವಾಗ ಅವ್ಯಕ್ತಾದ ವ್ಯಕ್ತೇ ಸರ್ವಾಹ ಪ್ರಭವಂತಿ ಅಹರಾಗಮೆ ರಾತ್ರಿ ಆಗಮೆ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ ಭೂತಗ್ರಾಮ ಸೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರಿ ಆಗಮೆ ಅವಶಃ ಪಾರ್ಥ ಪ್ರಭವಂತಿ ಅಹರಾಗಮೆ ಅಂತ ಹೇಳಿ, ರಾತ್ರಿ ಬಂದಾಗ ಅವುಗಳು ತಮ್ಮ ಸ್ವಾಧೀನದಲ್ಲಿ ಇಲ್ಲ, ಎಲ್ಲ ಕರ್ಮ ಪರವಶವಾಗಿರೋದ್ರಿಂದ ಅವಶಃ ಅಂತ ಹೇಳಲ್ಪಟ್ಟಿರೋದು. ಈ ಹಗಲು ರಾತ್ರಿ ವ್ಯವಸ್ಥೆ, ಇವರ ಮರಣ ಜನ್ಮ ಮರಣ ಇದೆಲ್ಲ ಕೂಡ ತಮ್ಮ ವಶದಲ್ಲಿಲ್ಲ, ಇದೆಲ್ಲ ಆಗೋದು ಕರ್ಮಾಧೀನ ಅನ್ನುವುದು ವ್ಯಕ್ತೇ ಸರ್ವೇ ಪ್ರಭವಂತಿ ಅಹರಾಗಮೆ ಅಂತ ಹೇಳುವಾಗ, ವ್ಯಕ್ತಿ ಎನ್ನುವ ಶಬ್ದವು ಮಹತ್ವ ಮೊದಲಾದ ವಿಷಯವನ್ನೇ ತಿಳಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಚತುರ್ಮುಖಾತ್ ಪ್ರಾಗೇವ ತದುತ್ಪತ್ತೇ, ಇಲ್ಲಿ ಚತುರ್ಮುಖ ಬ್ರಹ್ಮನನ್ನು ಸೇರಿ ಚತುರ್ಮುಖ ಬ್ರಹ್ಮನಿಂದ ಮತ್ತೆ ಇದು ಸೃಷ್ಟವಾಗುತ್ತೆ. ಆ ರಾತ್ರಿಯಲ್ಲಿ ಅವನನ್ನು ಹೋಗಿ ಸೇರಿ ಅವನಲ್ಲಿ ಏಕೀಭಾವದಿಂದ ಇರುತ್ತೆ. ಅವನ ಹಗಲಿನಲ್ಲಿ ಮತ್ತೆ ಅವನಿಂದ ಸೃಷ್ಟಿ ಮಾಡಲ್ಪಡುತ್ತೆ. ಅಂದರೆ ಅವನಿಗೆ ಅಂತರ್ಯಾಮಿಯಾದ ಪರಮಾತ್ಮನು ಅವನ ಮೂಲಕ ಸೃಷ್ಟಿಯನ್ನು ಮಾಡ್ತಾನೆ ಅನ್ನೋದು ತತ್ವಾರ್ಥ ಅಲ್ಲಿ. ಆದ್ದರಿಂದ ಇಲ್ಲಿ ಹೇಳಿರುವಂತಹ ಅವ್ಯಕ್ತ ವ್ಯಕ್ತಿ ಅಂತ ಹೇಳುವ ವ್ಯಕ್ತಿ ವಾಪನ್ನ ವ್ಯಕ್ತಿಯನ್ನು ಪ್ರಕಟವಾಗುತ್ತೆ ಅಂತ ಹೇಳಿದ್ರೆ ಇದು ಮಹತ್ವ ಮೊದಲಾದ ವಿಷಯವಲ್ಲ. ಅವ್ಯಕ್ತ ಅಂತ ಹೇಳಿ ಮೂಲ ಪ್ರಕೃತಿಗೂ ಒಂದು ಹೆಸರು. ಮೂಲ ಪ್ರಕೃತಿಯು ಮಹತ್ವ ಮೊದಲಾದ ಅವಸ್ಥೆಗಳನ್ನು ಪಡೆದುಕೊಂಡು ಬಂದು ಮತ್ತೆ ಪಂಚತನ್ಮಾತ್ರೆಗಳು ಪಂಚಭೂತಗಳು ಎಲ್ಲ ಆಗಿ ಆಮೇಲೆ ಪ್ರಪಂಚ ಸೃಷ್ಟಿಯಾಗುವುದು ಪ್ರಾಕೃತ ಪ್ರಳಯದಲ್ಲಿ. ಆದರೆ ಇದು ನೈಮಿತ್ತಿಕ ಪ್ರಳಯ ಅಂತ ಹೇಳುವಂತಹದ್ದು. ಚತುರ್ಮುಖ ಬ್ರಹ್ಮನ ಒಂದು ದಿನ, ಆ ದಿನದಲ್ಲಿ ಮತ್ತೆ ರಾತ್ರಿಯಲ್ಲಿ ಪ್ರಳಯ, ಬೆಳಗ್ಗೆ ಮತ್ತೆ ಅವನು ಸೃಷ್ಟಿ ಮಾಡ್ತಾನೆ 3 ಲೋಕಗಳನ್ನು. ಅದರ ವಿಷಯವೇ ಇಲ್ಲಿ ಹೇಳ್ತಾ ಇರೋದು ಅಂತ ಹೇಳಿ, ಆದ್ದರಿಂದ ಚತುರ್ಮುಖನ ಸೃಷ್ಟಿಗೂ ಮೊದಲು ಇರುವಂತಹ ಆ ಸಮಷ್ಟಿ ಸೃಷ್ಟಿಯ ವಿಷಯ ಇಲ್ಲಿ ಹೇಳಲ್ಪಡ್ತಾ ಇಲ್ಲ. ಇಲ್ಲಿ ಹೇಳ್ತಿರೋದೆಲ್ಲ ವ್ಯಷ್ಟಿ ವಿಷಯವೇ, ಬ್ರಹ್ಮಾಂಡದ ಒಳಗಡೆ ಆಗುವ ಸೃಷ್ಟಿ ಪ್ರಳಯದ ವಿಷಯ. ಚತುರ್ಮುಖ ಬ್ರಹ್ಮನ ಪ್ರತಿದಿನವೂ ಆಗುವಂತಹ ಸೃಷ್ಟಿ ಪ್ರಳಯದ ವಿಷಯ ಅನ್ನೋದರಿಂದ ಇದನ್ನು ಸ್ಪಷ್ಟಪಡಿಸ್ತಾರೆ. ಅವ್ಯಕ್ತದಿಂದ ವ್ಯಕ್ತವಾಗುತ್ತೆ ಅಂತ ಹೇಳುವಾಗ ಮಹತ್ವ ಮೊದಲಾದ ಅವಸ್ಥೆಗಳನ್ನು ಹೊಂದುತ್ತಲ್ಲ ಪ್ರಾಕೃತ ಪ್ರಳಯದಲ್ಲಿ, ಅದು ಇಲ್ಲಿ ಹೇಳಲ್ಪಡ್ತಿಲ್ಲ. ಇಲ್ಲಿ ಹೇಳ್ತಾ ಇರುವಂತಹದ್ದು ವ್ಯಷ್ಟಿಯಲ್ಲಿಯೇ ಬ್ರಹ್ಮಾಂಡದ ಒಳಗಡೆಯೇ ಆಗುವ ಪ್ರತಿದಿನವೂ ಚತುರ್ಮುಖ ಬ್ರಹ್ಮನ ಪ್ರತಿದಿನವೂ ಆಗುವ ಸೃಷ್ಟಿ ಪ್ರಳಯದ ವಿಷಯ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಅತಃ ಚತುರ್ಮುಖ ಸೃಜ್ಯ ಮಾತ್ರ ವಿಷಯ ಏವಾಸು, ಚತುರ್ಮುಖ ಬ್ರಹ್ಮದಿಂದ ಸೃಷ್ಟಿಯಾಗುವ ವಿಷಯ ಅಷ್ಟೇ ಇಲ್ಲಿ ಹೇಳಲ್ಪಟ್ಟಿರೋದು. ವ್ಯಜ್ಯಂತೆ ಇತಿ ವ್ಯಕ್ತಯ ಅಂದರೆ ಪ್ರಕಟವಾಗುತ್ತೆ ಅಂತ ಅರ್ಥ. ತತ್ರಾಪಿ ಸತ್ಯಲೋಕಾದೇಹ ಪ್ರತಿಕಲ್ಪಂ ಪ್ರಲಯ ಅಭಾವಾತ್ ತ್ರೈಲೋಕ್ಯಾಂತರ್ವರ್ತಿ ದೇಹೇಂದ್ರಿಯಾದಿ ವಸ್ತು ಮಾತ್ರ ವಿಷಯತ್ವಮೇವ ಸ್ವೀಕ್ರಿಯತೆ. ಆದ್ದರಿಂದ ಇಲ್ಲಿ ಒಂದೊಂದು ಕಲ್ಪ ಅಂದರೆ ಒಂದು ದಿನ, ಚತುರ್ಮುಖ ಬ್ರಹ್ಮನ ಒಂದು ದಿನವೇ ಒಂದು ಕಲ್ಪ ಅಂತ ಹೇಳಿರುವಂತಹದ್ದು. ಒಂದೊಂದು ಕಲ್ಪದಲ್ಲಿಯೂ ಸತ್ಯಲೋಕ ಮೊದಲಾದವುಗಳೆಲ್ಲ ಪ್ರಳಯವಾಗೋದಿಲ್ಲ. ಭೂಹು ಭುವಃ ಸುವಹ ಅಂತ ಹೇಳಿರುವ 3 ಲೋಕಗಳ ಪ್ರಳಯವಾಗುತ್ತೆ. ಅಂದರೆ ಈ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಹೇಳ್ತಾರೆ, ಅಲ್ಲಿ 7 ಲೋಕಗಳು ಭೂಹು ಭುವಃ ಸುವಹ ಮಹಃ ಜನಃ ತಪಃ ಸತ್ಯಂ ಅಂತ ಹೇಳಿ ಸಪ್ತಲೋಕಗಳು ಹೇಳಲ್ಪಟ್ಟಿದೆ. ಸಪ್ತವ್ಯಾಹೃತಿ ಅಂತ ಕೂಡ ನಾವು ಅದು ಹೇಳಲ್ಪಟ್ಟಿದೆ ವೇದದಲ್ಲಿ. ಆ ಸಪ್ತಲೋಕಗಳಲ್ಲಿ 3 ಲೋಕಗಳು ಮಾತ್ರ ಪ್ರತಿದಿನವೂ ಪ್ರಳಯ, ಅವನ ಚತುರ್ಮುಖ ಬ್ರಹ್ಮನ ಒಂದು ದಿನ ಕಲ್ಪ ಅಂತ ಹೆಸರು. ಅಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಕಲ್ಪ ಪ್ರಳಯವಾಗುವಾಗ 3 ಲೋಕಗಳು ಎಷ್ಟು ಶಾಖ ಉಂಟಾಗುತ್ತೆ ಅಂದರೆ, ತೇಜಸ್ಸಿಂದ ಅದು ಶಾಖ ಎಷ್ಟು ಉಂಟಾಗುತ್ತೆ ಅಂದರೆ, ಸುವರ್ಲೋಕ ಆದಮೇಲೆ ಮಹರ್ಲೋಕ ಬರುತ್ತೆ. ಆ ಮಹರ್ಲೋಕದಲ್ಲಿರುವವರೆಲ್ಲ ತಪೋಲೋಕಕ್ಕೆ ಹೊರಟೋಗ್ತಾರೆ ಅಂತ ಹೇಳಿದೆ. ಶಾಖವನ್ನು ತಡೆಯಲಾರದೆ ಭೂಹು ಭುವಃ ಸುವಹ ಅನ್ನೋ 3 ಲೋಕದ ಪ್ರಳಯವಾದಾಗ ಮಹಃ ಅನ್ನುವ ಮಹರ್ಲೋಕದಲ್ಲಿರುವ ಜನರೆಲ್ಲರೂ ಅಲ್ಲಿರುವವರೆಲ್ಲ ತಪೋಲೋಕಕ್ಕೆ ಹೊರಟೋಗ್ತಾರೆ ಅಂತ ಹೇಳಲ್ಪಟ್ಟಿದೆ ವಿಷ್ಣು ಪುರಾಣದಲ್ಲಿ. ಹಾಗೆ 3 ಲೋಕಗಳಾಯಿತು. ಇಲ್ಲಿ ಪ್ರತಿಕಲ್ಪವೂ ಅದರ ಪ್ರಳಯವಿಲ್ಲ. ಆದ್ದರಿಂದ ಈ 3 ಲೋಕಗಳ ಪ್ರಳಯವೇ ಇಲ್ಲಿ ಹೇಳಲ್ಪಡ್ತಾ ಇರೋದು ಅನ್ನೋದು. ಅವನ ಒಂದು ಪ್ರತಿಕಲ್ಪದಲ್ಲಿ 1,000 ಚತುರ್ಯುಗಗಳಿದೆ.
1,000 ಚತುರ್ಯುಗಗಳಲ್ಲಿ 14 ಮನ್ವಂತರಗಳು ಹೇಳಲ್ಪಟ್ಟಿದೆ. ಒಂದೊಂದು ಮನ್ವಂತರಗೂ ಬೇರೆ ಬೇರೆ ಇಂದ್ರ, ಬೇರೆ ಬೇರೆ ಸಪ್ತರ್ಷಿಗಳು ಇವರೆಲ್ಲ ಬರ್ತಾರೆ. ಇದೆಲ್ಲ ಕೂಡ ವಿಷ್ಣು ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಒಂದು ಮನ್ವಂತರ 14 ಮನ್ವಂತರಗಳು, ಅದು ಹತ್ರ ಹತ್ರ ಒಂದು 72 ಏನೋ ಚತುರ್ ಯುಗಗಳು ಬರುತ್ತೆ ಒಂದು ಮನ್ವಂತರದಲ್ಲಿ. 1000 ಚತುರ್ಯುಗಗಳಲ್ಲಿ 14 ಮನ್ವಂತರಗಳು, ಬೇರೆ ಬೇರೆ ಮನುಗಳು ಬರ್ತಾರೆ ಅದರಲ್ಲಿ. ಅದರಲ್ಲಿ ಒಂದೊಂದು ಸಪ್ತ ಋಷಿಗಳು ಬೇರೆ, ಒಂದೊಂದು ಮನ್ವಂತರದಲ್ಲಿಯೂ ಇಂದ್ರನು ಬೇರೆ, ಈ ರೀತಿ ಎಲ್ಲ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಪ್ರತಿಕಲ್ಪ ಅಂದರೆ ಒಂದು ದಿನದಲ್ಲಿ, ಪ್ರತಿದಿನವೂ ಚತುರ್ಮುಖ ಬ್ರಹ್ಮನ ಒಂದು ಕಲ್ಪದಲ್ಲಿ ಸತ್ಯಲೋಕ ಮೊದಲಾದವುಗಳು ಲಯವಾಗೋದಿಲ್ಲ. ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಳಯ ಅಭಾವಾತ್ ಸತ್ಯಲೋಕಾದೇಹೇ ಪ್ರತಿಕಲ್ಪಂ ಪ್ರಳಯ ಅಭಾವಾತ್ ತ್ರೈಲೋಕ್ಯ ಅಂತರ್ವರ್ತಿ ದೇಹೇಂದ್ರಿಯಾದಿ ವಸ್ತು ಮಾತ್ರ ವಿಷಯತ್ವಮೇವ ಸ್ವೀಕಾರ್ಯಂ. ವ್ಯಕ್ತಿ ಅಂತ ಹೇಳಿರೋದ್ರಿಂದ ಆತ್ಮನು ವ್ಯಕ್ತವಾಗುವುದಿಲ್ವಲ್ಲ. ಆತ್ಮನು ಯಾವಾಗಲೂ ಅವ್ಯಕ್ತನೇ. ಅವನು ಯಾವಾಗಲೂ ಸೂಕ್ಷ್ಮನಾದವನು, ಜ್ಞಾನ ಸ್ವರೂಪನಾದವನು. ವ್ಯಕ್ತವಾಗೋದು ಏನು ಅಂದರೆ ದೇಹೇಂದ್ರಿಯಾದ ವಸ್ತುಗಳು. ಆದ್ದರಿಂದ ಇಲ್ಲಿ 3 ಲೋಕದಲ್ಲಿ ಇರುವಂತಹ ದೇಹೇಂದ್ರಿಯಾದಿ ವಸ್ತುಗಳು ಅವುಗಳು ಇಲ್ಲಿ ವ್ಯಕ್ತವಾಗುತ್ತವೆ ಅಂತ ಹೇಳೋದಕ್ಕೆ ಒಂದು ವಿಶೇಷವಾದ ಅರ್ಥ. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನ್. ಇಲ್ಲಿ ಹೇಳುವಾಗ ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಹರಾಗಮೆ ಅಂತ ಹೇಳುವಾಗ, ಅವ್ಯಕ್ತರಿಂದ ವ್ಯಕ್ತವಾಗುತ್ತೆ ಅಂತ ಹೇಳಿದ್ರೆ ಅವ್ಯಕ್ತ ಅನ್ನೋದು ಮೂಲ ಪ್ರಕೃತಿ ಅಲ್ಲ. ಅವ್ಯಕ್ತ ಅಂತ ಹೇಳುವುದು ಚತುರ್ಮುಖ ಬ್ರಹ್ಮನಲ್ಲಿ ಲಯವಾಗಿರುವ 3 ಲೋಕಗಳು ಅವ್ಯಕ್ತದ ರೂಪದಲ್ಲಿ ಅದು ಲಯವಾಗಿರುತ್ತೆ. ಏಕೀಭಾವದಿಂದ ಅವನ ದೇಹದಲ್ಲಿ ಸೇರಿರುತ್ತೆ, ಹೋಗಿ ಅವನ ಶರೀರದಲ್ಲಿ. ಮತ್ತೆ ಅವನ ಬೆಳಿಗ್ಗೆ ಆದಾಗ ಲಯ ಅದು ಸೃಷ್ಟಿ ಮಾಡ್ತಾನೆ. ಅವನಿಗೆ ಅಂತರ್ಯಾಮಿಯಾದ ಪರಮಾತ್ಮ ಅವನ ಮೂಲಕ ಸೃಷ್ಟಿ ಮಾಡ್ತಾನೆ ಅದನ್ನು. ಆದ್ದರಿಂದ ಇದು ಸತ್ಯಲೋಕಾದಿಗಳನ್ನೆಲ್ಲ ಇದರಲ್ಲಿ ಸೇರಿಸಿಲ್ಲ. ನೈಮಿತ್ತಿಕ ಪ್ರಳಯ ಅಂತ ಇದಕ್ಕೆ ಹೆಸರು. ಅದರಿಂದ 3 ಲೋಕದಲ್ಲಿರುವಂತಹ ವ್ಯಕ್ತವಾಗಿ ನಮಗೆ ಸ್ಪಷ್ಟವಾಗಿ ಕಂಡುಬರುವ ದೇಹೇಂದ್ರಿಯಾದಿ ವಸ್ತುಗಳು, ಇಲ್ಲಿ ಯಾವ್ಯಾವ ವಸ್ತುಗಳು ಕಂಡುಬರುತ್ತೋ ಪ್ರಕೃತಿಯ ಪರಿಣಾಮ ವಿಶೇಷಗಳೇ ಇದೆಲ್ಲವೂ ಕೂಡ. ಅದು ಮಾತ್ರವೇ ಇಲ್ಲಿ ಅರ್ಥ ಅಂತ ತಿಳಿದುಕೊಳ್ಬೇಕು ಅನ್ನೋದು ಸ್ಪಷ್ಟಪಡಿಸ್ತಾರೆ. ತೇಷಾಂಜ ಉತ್ಪತ್ತಿ ಬ್ರಹ್ಮ ಶರೀರಾತ್ ಏವ. ಚತುರ್ಮುಖ ಬ್ರಹ್ಮನ ಶರೀರದಿಂದಲೇ ಅವುಗಳ ಉತ್ಪತ್ತಿ ಅಂತ ಅರ್ಥ. ಅವನ ಶರೀರದಲ್ಲಿ ಹೋಗಿರುತ್ತೆ ಏಕೀಭಾವದಿಂದ. ಅದು ಹೇಳಲ್ಪಟ್ಟಿದೆ ಪುರಾಣಗಳಲ್ಲಿ ವಿಸ್ತಾರವಾಗಿ ಹೇಳುತ್ತೆ ಅದು. ತತಶ್ಚ ಅತ್ರ ಅವ್ಯಕ್ತ ಶಬ್ದೋಪಿ ನ ಮೂಲ ಅವ್ಯಕ್ತ ವಿಷಯ. ಮೂಲ ಅವ್ಯಕ್ತ ವಿಷಯ. ಅದರಿಂದ ಅವ್ಯಕ್ತವು ಕೂಡ ಮೂಲವಾದ ಅವ್ಯಕ್ತವಲ್ಲ, ಮೂಲ ಪ್ರಕೃತಿ ಅಲ್ಲ ಅದು. ಆದ್ದರಿಂದ ಆ ರೀತಿ ಅರ್ಥ ಮಾಡಬೇಕು. ಅಪಿತು ತದುಪಾದಾನಕ ಬ್ರಹ್ಮ ಶರೀರ ಪರಹ. ಆದ್ದರಿಂದ ಆ ಮೂಲ ಪ್ರಕೃತಿಯನ್ನು ಉಪಾದಾನವಾಗಿ ಉಳ್ಳ ಬ್ರಹ್ಮ ಶರೀರ ಅದು ಇಲ್ಲಿ ಹೇಳಲ್ಪಟ್ಟಿದೆ. ಅಷ್ಟೇನೆ. ಅವ್ಯಕ್ತ ಅಂತ ಹೇಳಿದ್ರೆ ಅವನಲ್ಲಿ ಹೋಗಿ ಏಕೀಭಾವದಿಂದ ಇರುತ್ತೆ ಅವನ ಶರೀರದಲ್ಲಿ. ಅವನ ಶರೀರವು ಮೂಲ ಪ್ರಕೃತಿಯ ಪರಿಣಾಮ ವಿಶೇಷವೇ, ಅದು ಇಲ್ಲಿ ಹೇಳಲ್ಪಟ್ಟಿದೆ. ಚತುರ್ಮುಖ ಬ್ರಹ್ಮನ ಶರೀರದಲ್ಲಿ 3 ಲೋಕಗಳು, ಅದರಲ್ಲಿರುವ ಎಲ್ಲ ಪದಾರ್ಥಗಳು ಹೋಗಿ ಚತುರ್ಮುಖ ಬ್ರಹ್ಮನಲ್ಲಿ ಹೋಗಿ ಸೇರುತ್ತೆ ಏಕೀಭಾವದಿಂದ. ಮತ್ತೆ ಅವನು ಬೆಳಗ್ಗೆ ಆದಾಗ ಸೃಷ್ಟಿ ಮಾಡ್ತಾನೆ. ಇದು ಒಂದು ಕಲ್ಪ ಅಂತ ಇದಕ್ಕೆ ಹೇಳಲ್ಪಟ್ಟಿದೆ. ಶರೀರೇ ಚ ಅವ್ಯಕ್ತ ಶಬ್ದ ಪ್ರಯೋಗ ಸೂತ್ರೇಪಿ ಉಪಪಾದಿತ. ಶರೀರಕ್ಕೆ ಅವ್ಯಕ್ತ ಅಂತ ಹೇಳುವಾಗ, ಅವ್ಯಕ್ತಾತ್ ವ್ಯಕ್ತಯ ಸರ್ವೇ ಅಂತ ಹೇಳುವಾಗ, ಅವ್ಯಕ್ತಾತ್ ವ್ಯಕ್ತಯ ಸರ್ವೇ ಪ್ರಭವಂತಿ, ಅವ್ಯಕ್ತದಿಂದ ವ್ಯಕ್ತವಾಗುತ್ತವೆ ಅಂತ ಹೇಳುವಾಗ, ಅವ್ಯಕ್ತ ಅನ್ನೋದಕ್ಕೆ ಏನರ್ಥ ಅಂದರೆ ಚತುರ್ಮುಖ ಬ್ರಹ್ಮನ ಶರೀರ ಅನ್ನೋದು ಅರ್ಥ. ಶರೀರ ಅನ್ನುವ ಅರ್ಥದಲ್ಲಿ ಅವ್ಯಕ್ತವು ಹೇಗೆ ಹೇಳಕ್ಕೆ ಸಾಧ್ಯ ಅಂದರೆ, ಶರೀರವು ಅವ್ಯಕ್ತದ ಒಂದು ಪರಿಣಾಮ ವಿಶೇಷವೇ, ಮೂಲ ಪ್ರಕೃತಿಯ ಪರಿಣಾಮ ವಿಶೇಷವೇ ಶರೀರ, ಇಂದ್ರಿಯಗಳು ಎಲ್ಲವೂ ಅಷ್ಟೇನೆ. ಎಲ್ಲ ಮ್ಯಾಟರ್ ಎಲ್ಲ ಪ್ರಾಕೃತ ಪದಾರ್ಥಗಳು. ಆದ್ದರಿಂದ ಅದಕ್ಕೆ ಒಂದು ಸೂತ್ರದಲ್ಲಿಯೂ ಕೂಡ, ಕಠೋಪನಿಷತ್ತಿನ ಮಂತ್ರದಲ್ಲಿ ವಿವರಣೆ ಮಾಡುವಾಗ ಬ್ರಹ್ಮಸೂತ್ರದಲ್ಲಿ ಆನುಮಾನಿಕಾಧಿಕರಣ ಅಂತ ಹೇಳಿ 1ನೇ ಅಧ್ಯಾಯದ 4ನೇ ಪಾದದಲ್ಲಿ ಬರುವಂತಹದ್ದು. ಅದರಲ್ಲಿ ಆನುಮಾನಿಕಾಧಿಕರಣ ಅಂತ 1ನೇ ಅಧ್ಯಾಯದ ಬ್ರಹ್ಮಸೂತ್ರದ 4ನೇ ಪಾದದ ಮೊದಲ ಅಧಿಕರಣ ಆನುಮಾನಿಕಾಧಿಕರಣ. ಆನುಮಾನಿಕಮಪ್ಯೇ ಏತೇಷಾಂ ಅಂತ ಹೇಳಿ, ಶರೀರ ಗೃಹೀತ ವಿನ್ಯಸ್ತೇಹೇ, ಶರೀರ ಗೃಹೀತ ರೂಪಕ ವಿನ್ಯಸ್ತೇಹೇ ಅಂತ ಹೇಳಿ,
ಶರೀರ ರೂಪಕದಲ್ಲಿ ರಥ ರಥಿ ಮೊದಲಾದದೆಲ್ಲ ಹೇಳಿದೆ. ಆತ್ಮಾನಂ ರಥನಂ ವಿದ್ಧಿ ಶರೀರಂ ರಥಮೇ ವಚ ಅಂತ ಹೇಳಿ ಆ ಶರೀರದ ಒಂದು ಸ್ಥಾನದಲ್ಲಿ ಹೇಳುವಾಗ ಅವ್ಯಕ್ತಾತ್ ಪುರುಷಪರಃ ಪುರುಷಾತ್ ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್. ಆಮೇಲೆ ಇಂದ್ರಿಯೇಭ್ಯ ಪರಾಹ್ಯರ್ಥಃ ತೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾತ್ ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಅನ್ನೋದು ಕಠೋಪನಿಷತ್ತಿನ ಮಂತ್ರ. ಅಲ್ಲಿ ಇಂದ್ರಿಯಗಳು, ಅದರ ಅರ್ಥಗಳು, ಮನಸ್ಸು, ಬುದ್ಧಿ, ದೇಹ, ಜೀವಾತ್ಮ, ಪರಮಾತ್ಮ ಇದನ್ನ ಕ್ರಮವಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಹೇಳಲ್ಪಟ್ಟು ಇದಕ್ಕೆಲ್ಲ ಸರಿಸಮವಾಗಿ ಒಂದು ರಥದ ರೂಪಣ. ಇಂದ್ರಿಯಾಣಿ ಹಯಾನ್ಯಾಹು ವಿಷಯಾಂಸ್ತೇಷು ಗೋಚರಾನಿ. ಇಂದ್ರಿಯಗಳು ಏನು ಅಂದರೆ ಕುದುರೆಗಳು, ವಿಷಯಗಳು ಅವುಗಳಲ್ಲಿ ಹೋಗುವ ಮಾರ್ಗ. ಬುದ್ಧಿಸ್ತು ಸಾರಥಿಂ ವಿದ್ಯಾತ್ ಮನಃ ಪ್ರಗ್ರಹಮೇವಚ. ಮನಸ್ಸು ಅವನ ಕಡಿವಾಣ, ಬುದ್ಧಿಯೇ ಸಾರಥಿ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು. ಇದೆಲ್ಲ ಹೇಳಿ ರಥರಥಿ ರೂಪಕವನ್ನು ಹೇಳಿ ಆ ರಥ ಅನ್ನುವ ಸ್ಥಾನದಲ್ಲಿ ಶರೀರಂ ರಥ ಶರೀರ ರಥಮೇವ ಅಂತ ಹೇಳುವ ಸ್ಥಾನದಲ್ಲಿ ಅವ್ಯಕ್ತ ಅನ್ನುವ ಶಬ್ದ ಹೇಳಲ್ಪಟ್ಟಿದೆ. ಅವ್ಯಕ್ತ ಅನ್ನುವ ಶಬ್ದ ಹೇಳಿ ಅವ್ಯಕ್ತವು ಶರೀರ ಅನ್ನುವ ಅರ್ಥ ಅಲ್ಲಿ ಹೇಳಿದೆ. ಅದನ್ನು ಬಾದರಾಯಣರು ಬ್ರಹ್ಮಸೂತ್ರದಲ್ಲಿ ಸೂಕ್ಷ್ಮಂತು ತದರ್ಹತ್ವಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಯಾಕೆ ಅದಕ್ಕೆ ಅವ್ಯಕ್ತ ಅಂತ ಹೇಳಿದೆ ಅಂತ ಹೇಳಿದ್ರೆ, ಶರೀರವು ಅದು ಅವ್ಯಕ್ತದ ಒಂದು ಪರಿಣಾಮ ವಿಶೇಷ. ಆದ್ದರಿಂದಲೇ ಅದಕ್ಕೆ ಅವ್ಯಕ್ತ ಅಂತ ಹೇಳಲ್ಪಟ್ಟಿದೆ ಅದನ್ನು ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಅದರಲ್ಲಿ ಅಲ್ಲಿ ವಶೀಕರಣ ಮಾಡಿಕೊಳ್ಳೋದು ಹೇಳಲ್ಪಟ್ಟಿದೆ. ಅಂದರೆ ಇಂದ್ರಿಯಗಳನ್ನು ವಶಪಡಿಸ್ಕೊಳ್ಬೇಕಾದ್ರೆ ವಿಷಯಗಳನ್ನು ವಶಪಡಿಸ್ಕೊಳ್ಬೇಕು. ಅದಕ್ಕೆ ಮನಸ್ಸು, ಅದಕ್ಕೆ ಬುದ್ಧಿಯನ್ನು ವಶಪಡಿಸ್ಕೊಳ್ಬೇಕು. ಅದಕ್ಕೆ ಮೇಲೆ ಶರೀರವನ್ನು ನಮ್ಮ ವಶದಲ್ಲಿಟ್ಕೋಬೇಕು. ಕರ್ತಾದ ಆತ್ಮ ತನ್ನ ವಶದಲ್ಲಿಟ್ಕೋಬೇಕು. ಆತ್ಮನಿಗಿಂತ ಹೆಚ್ಚಾಗಿ ಶರೀರವು ಹೇಳಲ್ಪಟ್ಟಿದೆ. ಅದಕ್ಕಿಂತ ಮೇಲೆ ಪರಮಾತ್ಮ. ಯಾಕೆಂದರೆ ಶರೀರದಿಂದಲೇ ಅವನು ಎಲ್ಲ ಧರ್ಮ ಸಾಧನೆ ಎಲ್ಲ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಪರಮಾತ್ಮನನ್ನು ವಶಪಡಿಸ್ಕೊಂಡ್ರೆ ಎಲ್ಲವೂ ನಮ್ಮ ವಶಕ್ಕೆ ಬರುತ್ತೆ ಅನ್ನುವ ಅರ್ಥದಲ್ಲಿ ಕಠೋಪನಿಷತ್ತಿನ ಮಂತ್ರ ಹೇಳುವಂಥದ್ದು. ಆ ಪ್ರಕರಣದಲ್ಲಿ ಸೂಕ್ಷ್ಮಂತು ತದರ್ಹತ್ವಾತ್ ಅನ್ನುವ ಸೂತ್ರದಲ್ಲಿ ಕಠೋಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಅವ್ಯಕ್ತ ಶಬ್ದವು ಶರೀರ ಅನ್ನುವ ಅರ್ಥದಲ್ಲಿದೆ ಅಂತ ಅಲ್ಲಿ ಬಾದರಾಯಣರು ಸ್ಪಷ್ಟಪಡಿಸ್ತಾರೆ. ಅದನ್ನು ಆ ಶರೀರ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅವ್ಯಕ್ತ ಅನ್ನುವ ಶಬ್ದಕ್ಕೆ ಅಂದರೆ, ಅವ್ಯಕ್ತ ಅನ್ನುವ ಮೂಲ ಪ್ರಕೃತಿಯ ಪರಿಣಾಮ ವಿಶೇಷವೇ ಶರೀರ. ಆದ್ದರಿಂದ ಇದಕ್ಕೂ ಕೂಡ ಅವ್ಯಕ್ತ ಅನ್ನುವ ಶಬ್ದ ಹೇಳೋದರಲ್ಲಿ ವಿರೋಧವಿಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಅವ್ಯಕ್ತಾತ್ ವ್ಯಕ್ತೇ ಸರ್ವೇ ಅಂತ ಹೇಳುವಾಗ ಅವ್ಯಕ್ತದಿಂದ ವ್ಯಕ್ತವಾಗುತ್ತೆ ಎಲ್ಲವೂ. ಯಾವುದು ಅವ್ಯಕ್ತ ಇಲ್ಲಿ ಹೇಳಲ್ಪಟ್ಟಿರೋದು ಅಂದರೆ ಚತುರ್ಮುಖ ಬ್ರಹ್ಮನ ಶರೀರ ಅನ್ನೋದು ಅರ್ಥ ಇಲ್ಲಿ. ಅದನ್ನು ಇಲ್ಲಿ ಸ್ಪಷ್ಟಪಡ್ತಾರೆ. ಅದುವೇ ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಚತುರ್ಮುಖ ಬ್ರಹ್ಮನ ಶರೀರವೇ ತೇಷಾಂ ಚ ಉತ್ಪತ್ತಿ ಬ್ರಹ್ಮ ಶರೀರ ದೇವ, ಅವನ ಶರೀರದಿಂದಲೇ ಅಂತ ಹೇಳಿ. ಭಾಷ್ಯದಲ್ಲಿ ಇಷ್ಟೆಲ್ಲ ವಿವರಣೆಗಳು ಭಾಷ್ಯದಲ್ಲಿ ಹೇಳೋದಿಲ್ಲ. ಭಾಷ್ಯ ಬಹಳ ಗಂಭೀರವಾದ ಭಾಷ್ಯ. ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ವಿಷಯಗಳನ್ನು ಹೇಳ್ತಾರೆ. ಅದರಲ್ಲಿರುವ ವಿಶೇಷವಾದ ಅರ್ಥಗಳನ್ನು ಸ್ವಾಮಿ ದೇಶಿಕನ್ ನಮಗೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ತಿಳಿಸ್ತಾರೆ. ಅದನ್ನು ಏವಂ ವಿಧ ಸೃಷ್ಟಿ ಪ್ರಳಯ ಕಾರಣ ವಿಶೇಷಂ ತದನುಚ್ಛೇದಾತ್ ಚ, ಈ ರೀತಿಯಾದ ಸೃಷ್ಟಿ ಪ್ರಳಯ ಮೊದಲಾದ ಕಾರಣಗಳು ಮತ್ತು ಅದು ತತ್ ಅನುಚ್ಛೇದಾಚ ಉಚ್ಛೇದವಿಲ್ಲದೆ ಇರೋದು. ಸೃಷ್ಟಿ ಪ್ರಳಯ ಸಂತಾನ ಅನುಚ್ಛೇದಂ ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶ ಪ್ರಸಂಗ ಪರಿಹಾರಂ ಉಕ್ತಸ್ಯ ಅರ್ಥಸ್ಯ ಸರ್ವೇಷು ಅಪಿ ಕಲ್ಪೇಷು ಅಭಿವ್ಯಾಪ್ತಿಂ ಯಥಾಪೂರ್ವಕಲ್ಪನಂ ಚ ಭೂತಗ್ರಾಮಃ ಇತಿ ಶ್ಲೋಕಃ ಪ್ರತಿಪಾದಯತಿ ಸ ಏವಾಯಂ. ಭಾಷ್ಯದಲ್ಲಿ ಹೇಳುವಾಗ ಇಲ್ಲಿ ಹೇಳ್ತಾರೆ, ಸಯೇವ ಅಯಂ ಕರ್ಮವಶ್ಯಃ. ಸಯೇವ ಅಯಂ ಕರ್ಮವಶ್ಯಃ, ಕರ್ಮವಶ್ಯನಾದ ಒಬ್ಬ ಚೇತನನು. ಭೂತಗ್ರಾಮಃ ಅಂದರೆ ಈ ಕ್ಷೇತ್ರಜ್ಞರ ಒಂದು ಸಮೂಹ, ಕರ್ಮವಶ್ಯವಾದ ಕ್ಷೇತ್ರಜ್ಞ ಸಮೂಹ. ಅಹರಾಗಮೆ ಭೂತ್ವಾ ರಾತ್ರಿ ಆಗಮೆ ಪ್ರಲೀಯತೆ, ಬೆಳಿಗ್ಗೆ ಮತ್ತೆ
ಶರೀರ ಸಂಬಂಧ ಹೊಂದುತ್ತೆ, ರಾತ್ರಿ ಆದಾಗ ಶರೀರ ಸಂಬಂಧ ಹೋಗುತ್ತೆ. ಇದುವೇ ಸೃಷ್ಟಿ ಪ್ರಳಯ. ಅದರ ಮಧ್ಯದಲ್ಲಿ ಎಷ್ಟೋ ಜನ್ಮಗಳು ಬರುತ್ತೆ ಅವನಿಗೆ. ಇದು ಚತುರ್ಯುಗದ ಸೃಷ್ಟಿ ಪ್ರಳಯಗಳು ಹೇಳಲ್ಪಡುವಂತಹ ವಿಷಯ ಇದು. ಪುನರಪಿ ಆಹಾರಾಗಮೆ ಪ್ರಭವತಿ ಅಂತ ಹೇಳಿ. ಆದ್ದರಿಂದ ಒಂದೊಂದು ಯುಗದಲ್ಲಿಯೂ ಎಷ್ಟೋ ಜನ್ಮಗಳಾಗುತ್ತೆ. ಆ ರೀತಿ 4 ಯುಗಗಳು, ಆ ರೀತಿ 1000 ಚತುರ್ಯುಗಗಳು. ಅದು ಒಂದು ದಿನ ಚತುರ್ಮುಖ ಬ್ರಹ್ಮನಿಗೆ ಒಂದು ಕಲ್ಪ ಅಂತ ಹೇಳಲ್ಪಟ್ಟಿದೆ. ಆ ಒಂದು ಕಲ್ಪದಲ್ಲಿ ಇದೆಲ್ಲ ನಡೀತಾ ಇದೆ. ಇದೆಲ್ಲ ಚತುರ್ಮುಖ ಬ್ರಹ್ಮನಿಂದಲೇ ಈ 3 ಲೋಕಗಳು ಸೃಷ್ಟಿ ಮಾಡಲ್ಪಡುತ್ತೆ. ಮತ್ತೆ ಅದರಲ್ಲಿರುವ ಚೇತನಗಳೆಲ್ಲ ಶರೀರ ಸಂಬಂಧ ಎಲ್ಲ ಹೊಂದುತ್ತಾರೆ ಒಂದೊಂದು ಜನ್ಮದಲ್ಲಿಯೂ ಕೂಡ. ಒಂದೊಂದು ಜನ್ಮ ಆ ಥರ ಎಷ್ಟೋ ಜನ್ಮಗಳು, ಒಂದು ಯುಗದಲ್ಲಿಯೇ ಎಷ್ಟೋ ಜನ್ಮಗಳು ಬರುತ್ತೆ. ಆ ರೀತಿ 4 ಯುಗಗಳು, ಆ ರೀತಿ 1000 ಯುಗಗಳು ಆದಾಗ ಒಂದು ದಿನ ಅವನಿಗೆ, ಚತುರ್ಮುಖ ಬ್ರಹ್ಮನಿಗೆ. ಆ ರೀತಿ ಅವನಿಗೂ ಕೂಡ ದಿನ ರಾತ್ರಿ ಎಲ್ಲ ಹೇಳಿರೋದ್ರಿಂದ ವರ್ಷಶತ ಅವಸಾನ ರೂಪ ಯುಗ ಸಹಸ್ರ ಅಂತೆ ಬ್ರಹ್ಮಲೋಕ ಪರ್ಯಂತ ಲೋಕಾ ಬ್ರಹ್ಮ ಚ ಪೃಥಿವ್ಯಪ್ಸು ಪ್ರಲೀಯತೆ ಆಪಸ್ತೇಜಸಿ ಲೀಯಂತೆ ಇತ್ಯಾದಿ ಕ್ರಮೇಣ ಅವ್ಯಕ್ತ ಅಕ್ಷರತಮ ಪರ್ಯಂತ ಮೈಯೇವ ಪ್ರಲೀಯಂತೆ. ಇಲ್ಲಿ ಹೇಳಿರುವ ಅವ್ಯಕ್ತ ಮೂಲ ಪ್ರಕೃತಿ. ಕಡೆಯಲ್ಲಿ ಅವನಿಗೂ ಒಂದು ದಿನ ರಾತ್ರಿ ಅನ್ನೋದು ಹೇಳಿರೋದ್ರಿಂದ ಅವನಿಗೂ ಒಂದು ಕಡೆಯ ದಿನವಿದೆ, ಒಂದು ಮೊದಲನೇ ದಿನವಿದೆ, ಕಡೆಯ ರಾತ್ರಿ ಇದೆ. ಅವನು ಜನ್ಮ ಹೊಂದಿರೋ ದಿನ ಮೊದಲ ದಿನ, ಅವನು ಲಯವಾಗೋದು ಕಡೆಯ ರಾತ್ರಿ ಅವನಿಗೆ. ಅದರಲ್ಲಿ ಹೋಗಿ ಪರಮಾತ್ಮನನ್ನು ಸೇರ್ಕೊಳ್ತಾನ ಅವನು. ಅವನು ಹೇಗೆ ಇದೆಲ್ಲ 3 ಲೋಕಗಳ ಸೃಷ್ಟಿ ಎಲ್ಲ ಮಾಡ್ತಾನೋ, ಪ್ರತಿದಿನವೂ 1000 ಚತುರ್ಯುಗಗಳು ಮಾಡ್ತಾನೋ, ಆ ರೀತಿ ಒಂದು ದಿನ ಅವನಿಗೂ ಅದೇ ರೀತಿ, ಅದೇ ಗತಿ ಅವನಿಗೂ. ಆ ಬ್ರಹ್ಮಭುವನ ಲೋಕಾಹ ಪುನರಾವರ್ತಿನಃ. ಅದಕ್ಕೆ ಅದನ್ನು ಸ್ಪಷ್ಟಪಡಿಸಿರೋದು. ಅದನ್ನು ಭಾಷಿಕಾರರು ಅದನ್ನು ಸ್ಪಷ್ಟಪಡಿಸ್ತಾರೆ ವ್ಯಾಖ್ಯಾನದಲ್ಲಿ. ಭೂತಶಬ್ದ ಅತ್ರಾಚಿದ್ ವಿಶಿಷ್ಟ ಕ್ಷೇತ್ರಜ್ಞ ಬರಹ. ಅದುವೇ ಇಲ್ಲಿ ಈ ರೀತಿಯಾದ ಸೃಷ್ಟಿ ಪ್ರಳಯ ಕಾರಣ ವಿಶೇಷ ಅದು ಎಂದು ಇದು ಆಗ್ತಾನೇ ಇರುತ್ತೆ, ಉಚ್ಛೇದವಿಲ್ಲದೆ. ಸೃಷ್ಟಿ ಪ್ರಳಯ ಸಂತಾನ ಅನುಚ್ಛೇದಂ. ಸೃಷ್ಟಿ ಪ್ರಳಯ, ಈ ಸಂತಾನ, ಈ ಸಂತತಿಯ ಒಂದು ವಿಚ್ಛೇದವಿಲ್ಲ, ಮಧ್ಯದಲ್ಲಿ ಬ್ರೇಕ್ ಆಗುವುದಿಲ್ಲ ಇದು. ಅದರಿಂದ ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶ ಪ್ರಸಂಗ ಪರಿಹಾರಂ ಅಂತ ಹೇಳಿದ್ರು. ಈ ಸಂತತಿ ಉಚ್ಛೇದವಾಗಿಬಿಟ್ರೆ ಏನಾಗುತ್ತೆ, ಮಧ್ಯದಲ್ಲಿ ಬ್ರೇಕ್ ಆಗಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಜೀವಾತ್ಮರುಗಳಿಗೆ ಒಂದಾದ್ಮೇಲೆ ಒಂದು ಜನ್ಮ ಬರ್ತಾನೆ ಇರುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕು ಅವನು. ಇದೆಲ್ಲಾದರೂ ಮಧ್ಯ ವಿಚ್ಛೇದವಾಗಿಬಿಟ್ರೆ ಏನಾಯ್ತು ಆವಾಗ? ಹೊಸದಾಗಿ ಒಂದು ಜನ್ಮ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಯಾವ ಕರ್ಮ ಅಲ್ಲಿ ಫಲವನ್ನು ಅನುಭವಿಸ್ತಾನೆ? ಮಾಡದೇ ಇರೋ ಕರ್ಮದ ಫಲ ಅನುಭವಿಸ್ಬೇಕಾಗತ್ತೆ, ಹಿಂದೆ ಮಾಡಿದ ಕರ್ಮದ ಫಲ ಅನುಭವಿಸದೆ ಹೋಗಬೇಕಾಗತ್ತೆ. ಇದು ಎಂದಿಗೂ ನಾಶವಾಗೋದಿಲ್ಲ. ಈ ಸಂತತಿ ನಡೀತಾನೇ ಇದೆ ಒಂದಾದ ಮೇಲೆ ಒಂದು. ಆದ್ದರಿಂದ ಅವರವರ ಕರ್ಮ ಫಲನ ಅನುಭವಿಸ್ಕೊಂಡೇ ಬರ್ತಾರೆ ಹೊರತು ಹೊಸದಾಗಿ ಸೃಷ್ಟಿಯಾಗುವಂಥ ವಿಷಯವಲ್ಲ. ಜೀವಾತ್ಮಗಳು ನಿತ್ಯವಾದ್ದರಿಂದ ಅವರ ಕರ್ಮವು ಅವರೊಡನೆ ಅನಾದಿಯಾಗಿ ಅವರ ಹಿಂದೆಯೇ ಬರ್ತಾ ಇದೆ, ಅವರ ಜೊತೆಯಲ್ಲಿಯೇ ಕರ್ಮಫಲಗಳನ್ನು ಅನುಭವಿಸ್ತೇ ಇರಬೇಕು. ಮಧ್ಯದಲ್ಲಿ ಇದು ಒಂದು ಪ್ರವಾಹ ಸಂತತಿ. ಸೃಷ್ಟಿ ಪ್ರಳಯ ಅನ್ನುವ ಸಂತತಿ ಒಂದಿಗೂ ಕೂಡ ನಾಶವಾಗುವುದಿಲ್ಲ. ಈ ಸಂತತಿ ಬರ್ತಾನೇ ಇದೆ, ಸತತವಾಗಿ ಬರ್ತಾ ಇದೆ ಇದು. ಅದರಿಂದಲೇ ಈ ದೋಷವಿಲ್ಲ. ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶ. ಅಕೃತ ಅಭ್ಯಾಗಮ ಅಂದರೆ ನಾವು ಮಾಡದೇ ಇರುವ ಕರ್ಮದ ಫಲವನ್ನು ಅನುಭವಿಸ್ಬೇಕು. ಕರ್ಮವೇ ಇಲ್ಲದೆ ಹೋದರೆ ಪೂರ್ತಿ ಎಲ್ಲ ಹೊಸದಾಗಿ ಸೃಷ್ಟಿಯಾಗಿಬಿಟ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವನಿಗೇನು ಅನುಭವ ಬರೋದಿಲ್ಲ. ಇವನು ಮಾಡದೇ ಇರೋ ಕರ್ಮದ ಫಲ ಅನುಭವಿಸ್ಬೇಕು, ಮಾಡಿರೋ ಕರ್ಮ ಫಲ ಅನುಭವಿಸದೆ ಹೋಗಬೇಕಾಗುತ್ತೆ. ಹಾಗಾಗೋದಿಲ್ಲ. ಆಯಾ ಚೇತನಗಳೇ ಮತ್ತೆ 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 ಬೇರೆ ಬೇರೆ ಅವರ ಕರ್ಮಕ್ಕನುಗುಣವಾಗಿ ಹೊಸದಾದ ಶರೀರಗಳೊಡನೆ ಸಂಬಂಧ ಹೊಂದಿ ಮತ್ತೆ ಮತ್ತೆ ಸೃಷ್ಟಿ ಪ್ರಳಯ ಇದು ಅವಿಚ್ಛೇದವಾಗಿ ನಿರಂತರವಾಗಿ ನಡೀತಾ ಇದೆ. ಆದ್ದರಿಂದಲೇ ಅವ್ರು ಮಾಡದೇ ಇರೋ ಫಲ ಅನುಭವಿಸೋದಕ್ಕೆ ಆಗೋದಿಲ್ಲ. ಮಾಡಿರೋ ಕರ್ಮದ ಫಲವನ್ನು ಅವರೇ ಅನುಭವಿಸ್ಬೇಕು. ಮಾಡಿರೋ ಕರ್ಮದ ಫಲ ಅನುಭವಿಸದೇ ಇರೋದು ಆಗೋದಿಲ್ಲ, ಮಾಡದೇ ಇರೋದ ಕರ್ಮ ಫಲ ಅನುಭವಿಸೋದು ಆಗೋದಿಲ್ಲ. ಯಾವ ಕರ್ಮ ಮಾಡಿದಾರೋ ಅದರ ಫಲಗಳನ್ನು ಅವರವರೇ ಅನುಭವಿಸಬೇಕು. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ, ಎಂದಿಗೂ ಕೂಡ ಹೀಗೆಯೇ ನಡೀತಾ ಇದೆ ಈ ಕಾಲಚಕ್ರ ಅಂತ ಹೇಳೋದು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದುವೇ ಇಲ್ಲಿ ಸಯೇವ ಎಂ ಭೂತ್ವ ಪ್ರಲೀಯತೆ ಅಂತ ಹೇಳಿರೋದಕ್ಕೆ.
ಭೂತಶಬ್ದ ಅತ್ರ ಅಚಿದ್ವಿಶಿಷ್ಟ ಕ್ಷೇತ್ರಜ್ಞ ಅಚೇತನದೊಡನೆ ಸಂಪರ್ಕ ಹೊಂದಿರುವ ಕ್ಷೇತ್ರಜ್ಞನನ್ನು ತಿಳಿಸುತ್ತೆ. ಸೃಜ್ಯತ್ವ ಸಂಹಾರ್ಯತ್ವ ಹೇತುಭೂತಂ ಅವಶತ್ವಂ. ಸೃಜ್ಯತ್ವ ಸಂಹಾರ್ಯತ್ವಕ್ಕೆ ಏನು ಕಾರಣ ಅಂದರೆ ಅವಶತ್ವಂ, ಅವಶವಾಗಿದ್ದಾನೆ ಅಂತ ಹೇಳಿದ್ರೆ ಕರ್ಮ ನಿಬಂಧನಮೇವ ಕರ್ಮವಶ್ಯ, ಕರ್ಮದ ವಶದಲ್ಲಿದ್ದಾನೆ ಇವನು, ತನ್ನ ವಶದಲ್ಲಿಲ್ಲ ಅವನು. ಅವಶಃ ಅಂತ ಹೇಳಿದ್ರೆ ತನ್ನ ವಶದಲ್ಲಿಲ್ಲ, ಕರ್ಮದ ವಶದಲ್ಲಿ ಇದ್ದಾನವನು. ಅದರಿಂದ ಕರ್ಮವಶನಾಗಿ ಸೃಜ್ಯತ್ವ ಸಂಹಾರ್ಯತ್ವಕ್ಕೆ ಅದುವೇ ಕಾರಣ, ಸೃಷ್ಟಿ ಸಂಹಾರ ಆಗ್ತಾನೇ ಇದೆ. ಅಹರಾಗಮೇ ಇತಿ ಪದಂ ಭೂತ್ವ ಇತ್ಯತ್ರ ಅಪಿ ಅನುವರ್ತನೀಯಂ ಅಂದ ಅಹರಾಗಮೇ ಭೂತ್ವ. ಇದಂಚ ನೈಮಿತಿಕ ಪ್ರಳಯ ಪ್ರತಿಪಾದನಂ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಇದಕ್ಕೆ ನೈಮಿತಿಕ ಪ್ರಳಯ ಅಂತ ಹೆಸರು. ಪ್ರಾಕೃತ ಪ್ರಳಯ ಅನ್ನೋದು ಚತುರ್ಮುಖ ಬ್ರಹ್ಮನು ಕೂಡ ನಾಶವಾಗುವಂತಹ, ಲಯವಾಗುವಂತಹ ಕಾಲ ಪ್ರಾಕೃತ ಪ್ರಳಯ. ನೈಮಿತಿಕ ಪ್ರಳಯ ಪ್ರತಿಪಾದನಂ ಶ್ರುತ್ಯಾದಿ ಸಿದ್ಧ ಪ್ರಾಕೃತ ಪ್ರಳಯಸ್ಯಾಪಿ ಉಪಲಕ್ಷಣಂ. ಶ್ರುತಿಯಲ್ಲಿ ಪ್ರಾಕೃತ ಪ್ರಳಯವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆ ಪ್ರಾಕೃತ ಪ್ರಳಯಕ್ಕೆ ಉಪಲಕ್ಷಣ ಇದು ಕೂಡ, ಅದನ್ನು ಸೂಚಿಸುತ್ತೆ. ಆ ಪ್ರಾಕೃತ ಪ್ರಳಯವು ಸುಬಾಲೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದು ಇಲ್ಲಿ ಅದನ್ನು ಕೂಡ ಇಲ್ಲಿ ಸೂಚನೆ ಮಾಡುತ್ತೆ ಈ ನೈಮಿತಿಕ ಪ್ರಳಯವು. ತೇನ ಸತ್ಯಲೋಕ ವಿನಾಶ ಸಿದ್ಧಿ. ಸತ್ಯಲೋಕವು ಒಂದು ದಿನ ಹೋಗಲೇಬೇಕು. ಅವನ 100 ವರ್ಷ ಮುಗಿದಾಗ ಚತುರ್ಮುಖ ಬ್ರಹ್ಮನಿಗೆ ಅವನ ಲೋಕ ಹೋಗುತ್ತೆ, ಅವನು ಹೋಗ್ತಾನೆ. ಆ ಬ್ರಹ್ಮಭುವನ ಲೋಕ ಇತಿ ಉಪಕ್ರಾಂತಂ ಇತಿ ತಥಾ ಅಂತ ಹೇಳೋದು. ಆದ್ದರಿಂದ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಅಂತ ಹೇಳಿರೋದ್ರಿಂದ ಒಂದು ದಿನ ಅವನಿಗೂ ಕೂಡ ಲಯವಿದೆ. ಯದ್ವಾ ರಾತ್ರಿ ಆಗಮ ಶಬ್ದ ಏವ ಬ್ರಹ್ಮಣ ಅಂತಿಮ ರಾತ್ರಿ ಆಗಮಪಿ ಶಕ್ತಿಯ ಸಂಗೃಹಾತಿ ಇತಿ ಭಾವ. ರಾತ್ರಿ ಆಗಮೇ ಪ್ರಲೀಯಂತೆ, ರಾತ್ರಿ ಬಂದಾಗ ಲಯವಾಗ್ತಾರೆ ಅಂದಾಗ ಚತುರ್ಮುಖ ಬ್ರಹ್ಮನಿಗೂ ಒಂದು ಅಂತಿಮ ರಾತ್ರಿ ಅನ್ನೋದಿರುತ್ತೆ, ಅವನು ಕೂಡ ಅಂದು ಲಯವಾಗ್ತಾನೆ. ತದೇತತ್ ಸೂಚಿತಂ ವರ್ಷ ಶತಾವಸಾನ ರೂಪ ಯುಗ ಸಹಸ್ರಾಂತೆ ಅಂತ ಹೇಳಿ. ಇದು ವರ್ಷ ಶತ ಅವಸಾನ ರೂಪ ಯುಗ ಸಹಸ್ರಾಂತೆ, 100 ವರ್ಷಗಳು ಈ ರೀತಿ ಆಗಬೇಕು. ಯುಗ ಸಹಸ್ರಗಳ 100 ವರ್ಷ, ಚತುರ್ಯುಗ ಸಹಸ್ರಗಳ 100 ವರ್ಷ ಆದರೆ ಚತುರ್ಮುಖ ಬ್ರಹ್ಮನು ಕೂಡ ಲಯವಾಗ್ತಾನೆ. ತಥಾಚ ಅನ್ಯತ್ರ ಸ್ಮರ್ಯತೆ ನಿಜೇನ ತಸ್ಯ ಮಾನೇನ ಆಯುರ್ವರ್ಷ ಶತಂ ಸ್ಮೃತಂ. ವಿಷ್ಣು ಪುರಾಣದಲ್ಲಿ ಹೇಳಿರುವಾಗ ಅವನ ಒಂದು ದೇವಮಾನದಿಂದ ಅಂತ, ನಿಜೇನ ತಸ್ಯ ಮಾನೇನ, ನಿಜ ಮಾನ ಅಂದರೆ ಮಾನೆ ಅಂತ ಹೇಳಿ ಮೆಷರ್, ಒಂದು ಅಳತೆ, ಒಂದು ಪರಿಮಾಣ ಅಂತ ಹೇಳಿ. ಅದರಲ್ಲಿ ನಿಜೇನ ಮಾನೇನ ಅಂದರೆ ತನ್ನ ಒಂದು ಮಾನದಲ್ಲಿ, ಅಂದರೆ ದೇವಮಾನ ಅಂತ ಅದಕ್ಕೆ ಹೆಸರು. ದೇವಮಾನ ಅಂತ ಹೇಳಿದ್ರೆ ನಮ್ಮ ಒಂದು ವರ್ಷ ಅವರಿಗೆ ಒಂದು ದಿನ, ಆ ರೀತಿ ಅವನಿಗೆ 100 ವರ್ಷ ಆಗಬೇಕು, ಅದು ಹೇಳಲ್ಪಟ್ಟಿದೆ. ಆಯುರ್ವರ್ಷ ಶತಂ ಸ್ಮೃತಂ, ಅವನಿಗೆ 100 ವರ್ಷ ಅವನಿಗೂ ಕೂಡ ಹೇಳಲ್ಪಟ್ಟಿದೆ. ಏವ ಮಹಾರಾಗಮ ಶಬ್ದವಪಿ ಪ್ರಥಮಮಃ ಸಂಗೃಹಾತಿ. ಅದು ಅಹರಾಗಮೆ ಅಂತ ಹೇಳುವಾಗಲೂ ಮೊದಲ ದಿನ ಅವನಿಗೂ ಒಂದು ಇದೆ ಎಂದು ತಿಳಿಯುತ್ತೆ. ಪೃಥಿವ್ಯಾದಿ ತತ್ವಾನಾಮೇವ ವಿಲಯೇ ತದಾರಬ್ಧಾನಾಂ ಬ್ರಹ್ಮಲೋಕ ಬ್ರಹ್ಮಶರೀರ ಬ್ರಹ್ಮಾಂಡಾದೀನಾಂ ಕಾ ಕಥಾ ಇತಿ ಅಭಿಪ್ರಾಯೇಣ. ಪೃಥಿವಿ ಮೊದಲಾದ ತತ್ವಗಳೇ ಲಯವಾಗಿಬಿಟ್ರೆ ಪ್ರಾಕೃತ ಪ್ರಳಯದಲ್ಲಿ ಏನಾಗುತ್ತೆ ಅಂದರೆ ಪೃಥಿವಿ ಅಪ್ಸು ಪ್ರಳೀಯತೆ ಆಪಃ ತೇಜಸಿ ತೇಜಃ ವಾಯುರಾಕಾಶೆ ಆಕಾಶ. ಅದರಲ್ಲಿ ಹೇಳುವಾಗ ಮುಂದೆ ಅಹಂಕಾರದಲ್ಲಿ ಅಹಂಕಾರ ಮಹತಿ ಮಹಾನ್ ಅವ್ಯಕ್ತೆ ಅವ್ಯಕ್ತಂ ಅಕ್ಷರೇ ಅಕ್ಷರಂ ತಮಸಿ ತಮಃ ಪರೇ ದೇವೆ. ಇತಿ ರಿವರ್ಸ್ ಆರ್ಡರು, ಹಿಂದಿನ ಕ್ರಮದಲ್ಲಿ ಹೋಗಿ ಸೇರುತ್ತೆ. ಆದ್ದರಿಂದ ಪೃಥ್ವಿ ಮೊದಲಾದ ಪಂಚಭೂತ ತತ್ವಗಳಿಂದ ತಾನೇ ಈ ಬ್ರಹ್ಮಾಂಡವೇ ಮಾಡಲ್ಪಟ್ಟಿರೋದು. ಆ ಪಂಚಭೂತಗಳೇ ಲಯವಾಗಿಬಿಟ್ರೆ ಬ್ರಹ್ಮಾಂಡ ಎಲ್ಲಿಂದ ಇರುತ್ತೆ? ಬ್ರಹ್ಮನ ಶರೀರವೂ ಇರೋದಿಲ್ಲ, ಬ್ರಹ್ಮಾಂಡವೂ ಇರೋದಿಲ್ಲ. ಬ್ರಹ್ಮ ಚೇತನ ನಿತ್ಯರಾದ್ದರಿಂದ ಇದ್ದೇ ಇರ್ತಾರೆ. ಆದರೆ ನಮ್ಮ ಶರೀರ, ಇಂದ್ರಿಯಗಳು ಮೊದಲಾದದ್ದು, ಬ್ರಹ್ಮಾಂಡ ಎಲ್ಲವೂ ಹೋಗಿಬಿಡುತ್ತೆ. ಆದ್ದರಿಂದ ಪೃಥಿವ್ಯಾದಿ ತತ್ವಾನಾಮೇವ ವಿಲಯೇ, ಪೃಥ್ವಿ ಮೊದಲಾದ ಪಂಚಭೂತ ತತ್ವಗಳೇ ಲಯವಾಗಿಬಿಟ್ರೆ ಅದುವೇ ಮೂಲಭೂತವಾದ ಮೆಟೀರಿಯಲ್ಲು ಇದಕ್ಕೆಲ್ಲ, ಈ ಪ್ರಪಂಚಕ್ಕೆಲ್ಲ. ತದಾರಬ್ಧಾನಾಂ ಬ್ರಹ್ಮಲೋಕ ಬ್ರಹ್ಮ ಶರೀರ ಬ್ರಹ್ಮಾಂಡಾದೀನ, ಬ್ರಹ್ಮಲೋಕವಾಗಲಿ, ಸತ್ಯಲೋಕವು, ಚತುರ್ಮುಖ ಬ್ರಹ್ಮನ ಶರೀರವು, ಈ ಬ್ರಹ್ಮಾಂಡವು ಎಲ್ಲವೂ ಕೂಡ ಕಾ ಕಥಾ, ಅದರ ಕಥೆ ಹೇಳಲೇಬೇಕಾಗಿಲ್ಲ. ಇತಿ ಅಭಿಪ್ರಾಯೇಣ ಪೃಥ್ವಿ ಇತ್ಯಾದಿ ಶ್ರುತಿ ಉದಾಹೃತ.
ಪೃಥಿವ್ಯಪ್ಸು ಪ್ರಲೀಯತೆ ಮೊದಲಾದ ಶ್ರುತಿಯಲ್ಲಿ ಹೇಳುವ ಪ್ರಾಕೃತ ಪ್ರಳಯದ ಇದು ಪ್ರಮಾಣವನ್ನು ತೋರಿಸ್ತಾರೆ. ತಮೇವ ತಮೋವಸ್ಥಾ ತಮೋವಸ್ಥಾ ಅಚಿದ್ರವ್ಯಸ್ಯ ಏಕೀಭಾವೇ ಈ ಪರಸ್ಮಿನೇವ ದೇವೇ ಶ್ರೂಯತೆ. ತಮಸ್ಸು ಅನ್ನುವ ಅವಸ್ಥೆಯಲ್ಲಿರುವ ಅಚಿದ್ರವ್ಯವು ಪರಮಾತ್ಮನಲ್ಲಿ ಏಕೀಭಾವದಿಂದ ಇದೆ ಅಂತ ಹೇಳಿ ತಮಃ ಪರೇ ದೇವೇ ಏಕೀಭವತಿ ಅನ್ನೋದು ಶ್ರೂಯತೆ ಅಂದರೆ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿಯೂ ಕೂಡ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಇತ್ಯಾದಿಕಂ ಹಿ ಉಚ್ಯತೆ. ಮಯ್ಯೇವ ಅಂತ ಹೇಳಿ ನನ್ನಲ್ಲೇ ಕೃಷ್ಣನು ಹೇಳುವಾಗ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾಷಿಕಾರರು ಇಲ್ಲಿ ಹೇಳ್ತಾರೆ, ಅವ್ಯಕ್ತ ಅಕ್ಷರ ತಮಃ ಪರ್ಯಂತಂ ಮಯಿ ಏವ ಪ್ರಲೀಯಂತೆ, ನನ್ನಲ್ಲಿ ಬಂದು ಸೇರ್ಕೊಳ್ಳುತ್ತೆ ಅಂತ ಕೃಷ್ಣ ಹೇಳ್ತಾ ಇರೋದು. ನನ್ನಲ್ಲಿಯೇ ಬಂದು ಸೇರ್ಕೊಳ್ಳುತ್ತಪ್ಪ ಅರ್ಜುನ ಹೇಳಿದ್ರೆ ಕೃಷ್ಣನೇ ಪರಮಪುರುಷ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಪರೇ ದೇವೇ ಏಕೀಭವತಿ, ಪರದೇವತೆ ಯಾರು ಅಂದರೆ ಪರಮ ಕೃಷ್ಣನೇ. ಏವಂ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರೇಹಣೋತಿ ತಸ್ಮೈ ಅಂತ ಹೇಳಿ ತಗಮ್ಮ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಶ್ವೇತಾಶ್ವತರೋಪನಿಷತ್ತಿನ ಮಂತ್ರ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ, ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನಿಗೆ ವೇದಗಳನ್ನೆಲ್ಲ ಕೊಟ್ಟು ಎಲ್ಲ ಮಾಡ್ತಾನೆ ಪರಮಾತ್ಮ. ಅವನನ್ನು ಉಪಾಯವಾಗಿ ಸ್ವೀಕರಿಸಿ ಪ್ರಪತ್ತಿ ಮಾಡಬೇಕು. ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ತಿಳಿಸುತ್ತೆ. ಅಂದರೆ ಚತುರ್ಮುಖ ಬ್ರಹ್ಮನನ್ನು ಅವನು ಸೃಷ್ಟಿ ಮಾಡ್ತಾನೆ. ಏಕೋ ಹವೈ ನಾರಾಯಣ ಆಸೀನ್ನ ಬ್ರಹ್ಮಾನೇಶಾನಃ ಮಹೋಪನಿಷತ್ತು ಅದು ತಿಳಿಸುತ್ತೆ. ಇತಿ ಕ್ರಮೇಣ ಪುನಃ ಬ್ರಹ್ಮಾದಿ ಸೃಷ್ಟಿ ಪುನಶ್ಚ ತತ್ಪ್ರಳಯ ಇತ್ಯಾದಿಕಮಪಿ ಭಾವ್ಯಂ. ಆದ್ದರಿಂದ ಇದು ಪ್ರಾಕೃತ ಪ್ರಳಯ, ಪ್ರಾಕೃತ ಸೃಷ್ಟಿಯು ಇದೇ ರೀತಿಯಲ್ಲಿಯೇ ಇಲ್ಲಿ ಹೇಳಿರುವಂತಹ ನೈಮಿತ್ತಿಕ ಪ್ರಳಯ ಸೃಷ್ಟಿ ಪ್ರಳಯಗಳಂತೆ ಪ್ರಾಕೃತ ಸೃಷ್ಟಿ ಪ್ರಳಯವೂ ಇದೇ ರೀತಿ ಆಗುತ್ತೆ ಅನ್ನೋದು ಇದರಲ್ಲಿ ಸೂಚಿತವಾಗಿದೆ ಅನ್ನೋದನ್ನು ತಿಳಿಸ್ತಾರೆ. ಆದ್ದರಿಂದಲೇ ಭಾಷಿಕಾರ ವ್ಯಾಖ್ಯಾನದಲ್ಲಿ ಪ್ರಾಕೃತ ಪ್ರಳಯವನ್ನು ಹೇಳಿದ್ರು. ಇಲ್ಲಿ ಪ್ರಾಕೃತ ಪ್ರಳಯದ ವಿಷಯ ಯಾಕೆ ಬಂತು ಅಂತ ಹೇಳಿದ್ರೆ, ಈ ಚತುರ್ಮುಖ ಬ್ರಹ್ಮನ ದಿನ ರಾತ್ರಿ ಮೊದಲಾದ ಹೇಳೋದ್ರಿಂದ ಅವನಿಗೂ ಒಂದು ಕಡೆಯ ರಾತ್ರಿ ಇದೆ ಅನ್ನೋದು ಕೂಡ ಇದರಿಂದಲೇ ತಿಳಿದು ಬರುತ್ತೆ. ಆದ್ದರಿಂದ ಅವನಿಗೂ ಒಂದು ದಿನ ಆ ಬ್ರಹ್ಮಭುವನ ಲೋಕ ಅಂತ ಹೇಳಿದ ಚತುರ್ಮುಖ ಬ್ರಹ್ಮನು ಸೇರಿ ಅವನ ಲೋಕವೂ ಸೇರಿ ಎಲ್ಲವೂ ಒಂದು ದಿನ ಅದು ಕೂಡ ಪ್ರಳಯವಾಗುತ್ತೆ. ಅದು ಕೂಡ ಇಲ್ಲಿ ಸೂಚಿತವಾಗಿರೋದ್ರಿಂದ ಶ್ರುತಿ ಪ್ರಮಾಣವನ್ನು ತೋರಿಸಿ ಪ್ರಾಕೃತ ಪ್ರಳಯದ ವಿಷಯವನ್ನು ಇಲ್ಲಿ ನಾವು ತಿಳಿಯಬೇಕಾದ್ದು. ಅದು ಕೂಡ ಅನಿತ್ಯವೇ ಅನ್ನೋದು ಇಲ್ಲಿ ಒಂದು ಸಂಗ್ರಹವಾದ ಅರ್ಥ ಏನು ಅಂದರೆ, ಎಲ್ಲವೂ ಕೂಡ ಅನಿತ್ಯ ಅಶಾಶ್ವತ. ಅದರಿಂದ ಐಶ್ವರ್ಯಾರ್ಥಿಗೆ ಸಿಗುವ ಫಲ ಅವನಿಗೆ ಪುನರಾವೃತ್ತಿಯೇ ಮತ್ತೆ ಹೊರತು ಅಪುನರಾವೃತ್ತಿ ಲಕ್ಷಣವಾದ ಫಲವಿಲ್ಲ ಅನ್ನೋದು ಪ್ರಧಾನವಾದ ವಿಷಯ. ಮೂರು ವಿಧವಾದ ಅಧಿಕಾರಿಗಳಿಗೆ ಯಾವ ರೀತಿಯಾದ ಫಲ ಸಿಗುತ್ತೆ ಅನ್ನೋದು ಹೇಳ್ತಿರುವಾಗ ಐಶ್ವರ್ಯಾರ್ಥಿಗೆ ಪುನರಾವೃತ್ತಿ, ಕೈವಲ್ಯಾರ್ಥಿಗೆ ಜ್ಞಾನಿಗೆ ಅಪುನರಾವೃತ್ತಿ ರೂಪದ ಫಲ ಅನ್ನೋದು ಇಲ್ಲಿ ಹೇಳಬೇಕು. ಆ ಐಶ್ವರ್ಯಾರ್ಥಿಗೆ ಯಾಕೆ ಇದು ಪುನರಾವೃತ್ತಿ ಯಾಕೆ ಅಂತ ಹೇಳುವಾಗ ಅದರ ಪ್ರಾಸಂಗಿಕವಾಗಿ ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲರೂ ಕೂಡ ಹಾಗೆಯೇ ಅನ್ನೋ ವಿಷಯವನ್ನು ಇಲ್ಲಿ ಕೃಷ್ಣನು ಉಪದೇಶ ಮಾಡ್ತಾ ಇರೋದು. ಈದೃಶ ಸೃಷ್ಟಿ ಪ್ರಳಯ ಪ್ರತಿಪಾದನಸ್ಯ ಪ್ರಕೃತ ಉಪಯೋಗಂ ದರ್ಶಯತಿ ಏವಂ. ಇಲ್ಲಿ ಪ್ರಕೃತವಾದ ಈ ಪ್ರಕರಣಕ್ಕೆ ಇದರ ಉಪಯೋಗ ಏನು? ಈದೃಶ ಸೃಷ್ಟಿ ಪ್ರಳಯ ಪ್ರತಿಪಾದನೆ, ಈ ರೀತಿ ಸೃಷ್ಟಿ ಪ್ರಳಯ ಎಲ್ಲ ಹೇಳಿ ಆ ಬ್ರಹ್ಮಭುವನ ಲೋಕ ಇಲ್ಲಿ ಏನು ನಮಗೆ ಇಲ್ಲಿ ಪ್ರಯೋಜನ ಅದರಿಂದ ಅಂತ ಹೇಳಿದಾಗ ಅದನ್ನು ಭಾಷಿಕಾರರು ಇಲ್ಲಿ ಹೇಳ್ತಾರೆ. ಏವಂ ಮದ್ವ್ಯತಿರಿಕ್ತಸ್ಯ ಕೃತ್ಸ್ನಸ್ಯ ಕಾಲವ್ಯವಸ್ಥೆಯ, ನನ್ನನ್ನು ಬಿಟ್ಟು ಸಕಲವೂ ಕೂಡ ಕಾಲವ್ಯವಸ್ಥೆಯನ್ನು ಹೊಂದಿದೆ ಈ ಪ್ರಕೃತಿ ಮಂಡಲದಲ್ಲಿ ಅಂತ ಅರ್ಥ. ಮತ್ತ ಏವ ಉತ್ಪತ್ತಿ, ನನ್ನಿಂದಲೇ ಸೃಷ್ಟಿ. ಮಯಿ ಪ್ರಳಯಾತ್ ಚ, ನನ್ನಲ್ಲಿಯೇ ಪ್ರಳಯವಾಗುವುದರಿಂದ ಉತ್ಪತ್ತಿ ವಿನಾಶಯೋಗಿತ್ವಂ ಅವಜ್ಜನೀಯಂ, ಉತ್ಪತ್ತಿ ಮತ್ತು ವಿನಾಶ ಸಂಬಂಧವು ತಪ್ಪಿಸಲಾಗದು ಅನ್ನೋದರಿಂದ ಇತಿ ಐಶ್ವರ್ಯಗತಿಂ ಪ್ರಾಪ್ತಾನಾಂ ಪುನರಾವೃತ್ತಿ ಅಪರಿಹಾರ್ಯ. ಐಶ್ವರ್ಯಗತಿಯನ್ನು ಪಡೆದುಕೊಂಡವರಿಗೆ ಪುನರಾವೃತ್ತಿ ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ ಅನ್ನೋದೇ ಅದಕ್ಕೆ ವಿರುದ್ಧವಾಗಿ ಮಾಮುಪೇತಾನ ಅಂತೂ, ನನ್ನನ್ನು ಯಾರು ಪಡೆದುಕೊಳ್ತಾರೋ ನ ಪುನರಾವೃತ್ತಿ ಪ್ರಸಂಗ, ಪುನರಾವೃತ್ತಿಯ ಪ್ರಸಂಗವೇ ಇಲ್ಲ. ಅದುವೇ ಇಲ್ಲಿ
ಈ ಪ್ರಕೃತಕ್ಕೆ ಈ ಸೃಷ್ಟಿ ಪ್ರಳಯ ಅದರ ಕಾಲ ವ್ಯವಸ್ಥೆ ಇದೆಲ್ಲ ಹೇಳಿರೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪದಿಂದಲೇ ಮಾಡಲ್ಪಡುತ್ತೆ. ಅವನಿಂದಲೇ ಸೃಷ್ಟಿ ಆಗುತ್ತೆ, ಅವನಲ್ಲಿಯೇ ಲಯವಾಗುತ್ತೆ. ಆದ್ದರಿಂದ ಈ ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲ ಲೋಕವು ಈ ರೀತಿ ಸೃಷ್ಟಿ ಪ್ರಳಯಕ್ಕೆ ಒಳಗಾಗಿರೋದ್ರಿಂದ ಐಶ್ವರ್ಯಾರ್ಥಿಗಳಿಗೆ ಪುನರಾವರ್ತಿಯನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಪರಮಾತ್ಮನನ್ನೇ ಯಾರು ಪಡೆದುಕೊಳ್ತಾರೋ ಅವನು ಸರ್ವಜ್ಞ, ಸತ್ಯ ಸಂಕಲ್ಪ, ನಿತ್ಯನಾದವನು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನ ಎಲ್ಲವನ್ನು ತನ್ನ ಲೀಲೆಯಾಗಿ ಹೊಂದಿರುವವನು. ಅಂಥವನ್ನು ಪಡೆದುಕೊಂಡವರಿಗೆ ಅಪುನರಾವರ್ತಿ ರೂಪವಾದ ಫಲ ಸಿಗುತ್ತೆ ಅನ್ನೋದು ತಿಳಿಸೋದಕ್ಕೋಸ್ಕರ ಇಲ್ಲಿ ಇದು ಪ್ರಕೃತದಲ್ಲಿ ಈ ಪ್ರಕರಣದಲ್ಲಿ ಅದರ ಉಪಯೋಗವು ಇಲ್ಲಿ ಹೇಳಲ್ಪಟ್ಟಿದೆ. ಸರ್ವೇಷು ಸೃಷ್ಟಿ ಪ್ರಳಯ ಪ್ರಕರಣೇಶು ಇದಮೇವ ತಾತ್ಪರ್ಯಂ ಭಾವ್ಯಂ. ಎಲ್ಲ ಸೃಷ್ಟಿ ಪ್ರಳಯ ಪ್ರಕರಣಗಳಲ್ಲಿಯೂ ಇದುವೇ ತಾತ್ಪರ್ಯ. ಸೃಷ್ಟಿ ಪ್ರಳಯ ಅಂತ ಹೇಳಿರೋದೆಲ್ಲ ಈ ಬ್ರಹ್ಮಾಂಡದಲ್ಲಿರೋದೆಲ್ಲ ಅಶಾಶ್ವತ, ಎಲ್ಲ ಅನಿತ್ಯ. ಇದುವೇ ಎಲ್ಲವೂ ಕೂಡ ಪುನರಾವರ್ತಿ ರೂಪವಾದದ್ದೇ ಅನ್ನೋದನ್ನು ತಿಳಿಬೇಕು ಅನ್ನೋದೇ ಒಂದು ಮುಖ್ಯವಾದ ಉಪದೇಶ ಅನ್ನೋದನ್ನು ಹೇಳ್ತಾರೆ. ಮದ್ವ್ಯತಿರಿಕ್ತಸ್ಯ ಕೃಷ್ಣಸ್ಯ ಇತ್ಯನೇನ ಅಹಂ ಕೃಷ್ಣಸ್ಯ ಇತಿ ಪ್ರಾಗುಕ್ತಂ ಸ್ಮಾರಿತಂ. ಮೊದಲು ಹೇಳಿದ್ದು ಇಲ್ಲಿ ಸ್ಮರಣೆಗೆ ಬರುತ್ತೆ. ಮೋಕ್ಷ ಧರ್ಮ ಇದರಲ್ಲಿ ಹೇಳಲ್ಪಟ್ಟಿದೆ, ನಿತ್ಯಂ ಹಿನಾಸ್ತಿ ಜಗತ್ ಭೂತಂ ಸ್ಥಾವರ ಜಂಗಮಂ ಹೃತೇತಮೇಕಂ ಪುರುಷಂ ವಾಸುದೇವಂ ಸನಾತನಂ ಅಂತ ಹೇಳಿ. ಅದರಿಂದ ಅದು ಹೃತೇ ತಮೇಕಂ ಪುರುಷಂ, ಆ ಪುರುಷ ಒಬ್ಬನನ್ನು, ವಾಸುದೇವಂ ಪುರುಷಂ ಏಕಂ ಪುರುಷಂ ಹೃತೆ, ಅವನೊಬ್ಬನನ್ನು ಬಿಟ್ಟು ಅವನು ಸನಾತನನಾದವನು. ಸನಾತನ ಅಂದರೆ ಸದಾತನ, ನಿತ್ಯನಾದವನು. ಅವನನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ನಿತ್ಯಂ ಹಿನಾಸ್ತಿ ಜಗತಿ ಭೂತಂ ಸ್ಥಾವರ ಜಂಗಮಂ. ಜಗತ್ತು ಅಂದರೆ ಸ್ಥಾವರ ಜಂಗಮವೇ, ಮೂವಬಲ್ಸ್ ಆ್ಯಂಡ್ ಇಮೂವಬಲ್ಸ್ ಅಂತ ಹೇಳೋದು. ಇಲ್ಲಿರುವ ಎಲ್ಲ ಪ್ರಾಣಿಗಳು ಕೂಡ ನಿತ್ಯವಲ್ಲ, ಇದೆಲ್ಲವೂ ಕೂಡ ಸೃಷ್ಟಿ ಪ್ರಳಯಕ್ಕೆ ಒಳಗಾಗುವಂತಹದ್ದೇ ಅಂತ ಅರ್ಥ ಇಲ್ಲಿ ಹೇಳಿದ್ರೆ. ಅಲ್ಲಿರುವ ಎಲ್ಲ ಪ್ರಾಕೃತ ಪದಾರ್ಥಗಳೆಲ್ಲ ಸ್ವರೂಪದಲ್ಲಿಯೇ ನಾಶವಾಗುತ್ತೆ, ತಮ್ಮ ತಮ್ಮ ಕಾರಣದಲ್ಲಿ ಹೋಗಿ ಲಯವಾಗುತ್ತೆ. ಮೂಲ ಪ್ರಕೃತಿ ನಿತ್ಯವಾದ ಪದಾರ್ಥ, ಅದು ನಿತ್ಯವಾಗಿರುತ್ತೆ. ಚೇತನರೆಲ್ಲ ನಿತ್ಯರಾದ್ದರಿಂದ ಹಾಗೆಯೇ ಇರ್ತಾರೆ. ಅವರ ಸೃಷ್ಟಿ ಪ್ರಳಯ, ಸೃಷ್ಟಿ ಮರಣ ಅನ್ನೋದು ಈ ಪ್ರಕೃತಿಯೊಡನೆ ಸಂಬಂಧ, ಅದರ ಸಂಬಂಧ ವಿಯೋಗ. ಅದು ಪ್ರಕರಣಗಳಲ್ಲಿ ಬೇರೆ ಕಡೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಪರಮಾತ್ಮನು ಎಂದು ನಿತ್ಯವಾಗಿರ್ತಾನೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಈಗ ಮುಂದೆ ಕೈವಲ್ಯಂ ಪ್ರಾಪ್ತಾನಾಮಪಿ ಪುನರಾವೃತ್ತಿ ನ ವಿದ್ಯತೆ ಇತ್ಯಾಹ. ಕೈವಲ್ಯಾರ್ಥಿಗಳಿಗೂ ಕೂಡ ಪುನರಾವೃತ್ತಿ ಇಲ್ಲ ಅನ್ನೋದು ಇಲ್ಲಿ ವಿಶೇಷವಾದ ವಿಷಯ. ಯಾಕೆಂದರೆ ಇವರು ಪರಮಾತ್ಮನ ಸಂಬಂಧವನ್ನು ಅವನ್ನೇ ಧ್ಯಾನ ಮಾಡಿ ಅವನ ಸಂಬಂಧ ಜ್ಞಾನದೊಡನೆ ಅವರಿಗೆ ಪ್ರಕೃತಿ ವಿಯುಕ್ತವಾದ ಆತ್ಮಾನಂದ ಅನುಭವವೇ ಬೇಕು ಅಂತ ಪ್ರಾರ್ಥನೆ ಮಾಡುವಂಥವ್ರು, ಆ ರೀತಿ ಭಕ್ತಿಯೋಗ ಮಾಡುವಂಥವ್ರು. ಆದ್ದರಿಂದ ಅವರಿಗೆ ಅದು ಬಂದು ಅದನ್ನು ಅನುಭವಿಸಿ ಅದನಂತರ ಪರಮಾತ್ಮನನ್ನು ಕೂಡ ಪಡೆದುಕೊಳ್ತಾರೆ ಅನ್ನೋದು ಇಲ್ಲಿ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯಾಹುಃ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಈಗ ಅರ್ಥಗಳೆಲ್ಲ ಶಬ್ದಗಳು ವಿಶೇಷವಾಗಿದೆ ಇಲ್ಲಿ. ಅದಕ್ಕೆ ಅರ್ಥವನ್ನ ಭಾಷೆಯಿಂದಲೇ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಪರಹ ತಸ್ಮಾತ್ ತು ಅಂತ ಹೇಳಿದ್ರೆ ಹಿಂದೆ ಹೇಳಿದ್ದಕ್ಕಿಂತ ಬೇರೆ ಆದದ್ದು ಅಂತ ತಿಳಿಯುತ್ತೆ ಇಲ್ಲಿ. ಬಟ್ ಅಂತ ಹೇಳಿದ್ರೆ ಹಿಂದೆ ಹೇಳಿದ ವಿಷಯಕ್ಕಿಂತ ಇದು ಬೇರೆ. ತಸ್ಮಾತ್ ಪರಹ ಭಾವ ಅನ್ಯಃ ಅವ್ಯಕ್ತಃ ಅವ್ಯಕ್ತಾತ್ ಸನಾತನಃ ಅವ್ಯಕ್ತಾತ್ ಅವ್ಯಕ್ತಃ ಪರಹ. ಅವ್ಯಕ್ತಕ್ಕಿಂತ ಅವ್ಯಕ್ತವು ಬೇರೆ ಅಂತಾನೆ ಇಲ್ಲಿ ಎರಡು ಅವ್ಯಕ್ತ ಶಬ್ದಗಳು ಹೇಳಲ್ಪಟ್ಟಿದೆ. ಒಂದು ಅವ್ಯಕ್ತಕ್ಕಿಂತ ಇನ್ನೊಂದು ಅವ್ಯಕ್ತ ಬೇರೆ, ಪರವಾದದ್ದು, ಶ್ರೇಷ್ಠವಾದದ್ದು ಅಂತ ಹೇಳಲ್ಪಟ್ಟಿದೆ. ಶಬ್ದಗಳು ಹೇಗೆ ಬರುತ್ತೆ ಶ್ಲೋಕದಲ್ಲಿ ಅಂದರೆ ಅದರ ಅರ್ಥ ತಿಳಿಯೋದು ಕಷ್ಟ. ಯಾರು ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಭೂತೇಶು ಅಂದರೆ ಎಲ್ಲ ಈ ಪ್ರಾಕೃತವಾದ ಪದಾರ್ಥಗಳೆಲ್ಲ ನಾಶವಾದರೂ ಯಾರು ನಾಶವಾಗೋದಿಲ್ವೋ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಚೇತನನ್ನ ಹೇಳುತ್ತೆ. ಅದು ಚೇತನ ಈ ಭೂತಗಳಿಗೆ ನಾಶ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಕಾರಣದಲ್ಲಿ ಲಯವಾಗೋದು. ಅದು ಕೂಡ ಮೂಲವಾದ ಅವಸ್ಥೆಯಲ್ಲಿ ನಿತ್ಯವಾದ ಪದಾರ್ಥವೇ. ಅಚೇತನವೂ ಕೂಡ ಅವ್ಯಕ್ತ ಅನ್ನುವ ಮೂಲ ಅವಸ್ಥೆಯಲ್ಲಿ ನಿತ್ಯವಾಗಿರುವ ಪದಾರ್ಥ. ಆದರೆ
ಸ್ವರೂಪದಲ್ಲಿಯೇ ಸತತವಾಗಿ ಪರಿಣಾಮ ಹೊಂದುತ್ತೆ. ಮಹತ್ವ, ಅಹಂಕಾರ, ಪಂಚಭೂತ ತನ್ಮಾತ್ರೆಗಳು, ಪಂಚಭೂತಗಳು, ಇಂದ್ರಿಯಗಳು ಅದೆಲ್ಲ ಬಂದು ಇಲ್ಲಿ ನಾಲ್ಕು ವಿಧವಾದ ಸೃಷ್ಟಿ, ಬೇಕು ಬೇರಾದ ಶರೀರ, ಇಂದ್ರಿಯಗಳ ರೂಪದಲ್ಲೇನೋ ಮತ್ತು ಪದಾರ್ಥಗಳ ರೂಪಗಳಲ್ಲೇನೋ, ಭೋಗ್ಯವಾದ ಪದಾರ್ಥಗಳು ಎಲ್ಲ ಅನಂತವಾದ ರೂಪಗಳಲ್ಲಿ ಇದೆ. ಇದೆಲ್ಲವೂ ಪ್ರಕೃತಿಯ ಪರಿಣಾಮ ವಿಶೇಷಗಳೇ. ಈ ಪದೆಲ್ಲ ತಮ್ಮ ತಮ್ಮ ಕಾರಣದಲ್ಲಿ ಲಯವಾಗಬೇಕಾದರೆ ಸ್ವರೂಪವೇ ಬದಲಾಗಿಬಿಡುತ್ತೆ. ಅದಕ್ಕೆ ತನ್ನ ಸ್ವರೂಪ ಕಾರ್ಯಾವಸ್ಥೆ ಹೋಗಿ ಕಾರಣಾವಸ್ಥೆಗೆ ಹೋಗಿಬಿಡುತ್ತೆ. ಕಡೆಯಲ್ಲಿ ಅವ್ಯಕ್ತ ಅನ್ನುವ ಒಂದು ಮೂಲವಾದ ಅವಸ್ಥೆಯಲ್ಲಿ ಇರುತ್ತೆ. ಚೇತನರಿಗೆ ಸ್ವರೂಪದಲ್ಲಿ ಯಾವ ವಿಕಾರವೂ ಇಲ್ಲ, ಏಕರೂಪವಾಗಿರ್ತಾರೆ. ಸ್ವಭಾವದಲ್ಲಿ ಮಾತ್ರ ವಿಕಾರ. ಆದ್ದರಿಂದ ಅವರಿಗೆ ಅಚೇತನಕ್ಕೆ ಹೋಲಿಸಿದ್ರೆ ಚೇತನನಿಗೆ ನಾಶವಿಲ್ಲ ಅಂತ ಹೇಳಿದ್ರೆ ಸ್ವರೂಪ ವಿಕಾರವಿಲ್ಲ ಅನ್ನೋದು. ಅವನಿಗೆ ಚೇತನನಿಗೆ ಅವ್ಯಕ್ತ. ಯಾಕೆ ಅಂದರೆ ಅವನ ಕಣ್ಣಿಗೆ ಕಾಣೋದಿಲ್ಲ, ಜೀವಾತ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ದರಿಂದ ಅವನಿಗೆ ಅವ್ಯಕ್ತ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಜೀವಾತ್ಮನು ಕೂಡ ಅವ್ಯಕ್ತನೇ, ಕಣ್ಣಿಗೆ ಕಾಣೋದಿಲ್ಲ. ಅಕ್ಷರ ನಕ್ಷರತಿ ಇತ್ಯಕ್ಷರ, ಅವನಿಗೆ ಎಂದು ಸ್ವರೂಪದಲ್ಲಿ ವಿಕಾರವೇ ಇಲ್ಲ. ನಿತ್ಯನಾದವನು ಇತ್ಯುಕ್ತ ಅವ್ಯಕ್ತ ಅಕ್ಷರ ಇತ್ಯುಕ್ತ, ಅವನಿಗೆ ಅವ್ಯಕ್ತ ಅಕ್ಷರ ಅಂತ ಹೇಳಲ್ಪಟ್ಟಿದೆ. ತಮಾಹು ಪರಮಾಂಗತಿಂ, ಅದುವೇ ಅವನ ಒಂದು ಪ್ರಕೃತಿ ವಿಯುಕ್ತವಾದ ಸ್ವರೂಪವಿದೆಯಲ್ಲ, ಅದುವೇ ಒಂದು ಪರಮಗತಿ ಅಂತ ಹೇಳಲ್ಪಟ್ಟಿದೆ, ಪಡೆಯಬೇಕಾದ ಒಂದು ಸ್ಥಾನ. ಎಂಪ್ರಾಪ್ಯ ನನಿವರ್ತಂತೆ ತದ್ಧಾಮ ಪರಮಂ ಮಮ, ಅದನ್ನು ಪಡೆದು ಮತ್ತೆ ಹಿಂದೆ ಬರೋದಿಲ್ಲ, ಅದು ನನ್ನ ಒಂದು ನಿಯಮನ ಸ್ಥಾನ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಧಾಮ ಅನ್ನಕ್ಕೆ ಎರಡು ಅರ್ಥವನ್ನು ಹೇಳ್ತಾರೆ. ನಿಯಮನ ಸ್ಥಾನ ಅಂತ ಒಂದು, ಪ್ರಕಾಶ ಅನ್ನುವ ಅರ್ಥ, ಎರಡು ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಈ ಶಬ್ದಗಳಿಗೆ ವಿಶೇಷವಾದ ಅರ್ಥವನ್ನು ಭಾಷ್ಯದಿಂದಲೇ ತಿಳಿಬೇಕು. ತಸ್ಮಾತ್ ಪರಃ ತಸ್ಮಾತ್ ತು ಭಾವಃ ಅನ್ಯಃ ಅವ್ಯಕ್ತಃ ಅವ್ಯಕ್ತಾತ್ ಸನಾತನಃ. ಅದಕ್ಕೆ ಹೇಗೆ ಅನ್ವಯ ಅಂತ ಹೇಳಿದ್ರೆ, ತಸ್ಮಾತ್ ಅವ್ಯಕ್ತಾತ್ ಅಂತ ಹೇಳಿದ್ರೆ, ಮೊದಲ ಈ ಅವ್ಯಕ್ತಾತ್, ಅವ್ಯಕ್ತಕ್ಕಿಂತ ಅವ್ಯಕ್ತ ಪರವಾದದ್ದು ಅಂತ ಹೇಳಿರುವಾಗ, ಮೊದಲು ಹೇಳಿರುವ ಅವ್ಯಕ್ತವು ನಿಕೃಷ್ಟವಾಗಿರಬೇಕು, ಆಮೇಲೆ ಹೇಳಿರುವ ಅವ್ಯಕ್ತವು ಉತ್ಕೃಷ್ಟವಾಗಿರಬೇಕು. ಹಾಗೆಯೇ ಶ್ರುತಿಗಳಲ್ಲಿಯೂ ಹೇಳಲ್ಪಟ್ಟಿರೋದು. ಅಕ್ಷರ ಅಂತ ಹೇಳುವಾಗ ಅಕ್ಷರಾತ್ ಪರತಃ ಪರಃ ಅಂತ ಹೇಳಿರುವಾಗ, ಮೊದಲು ಅಕ್ಷರಕ್ಕಿಂತ ಪರವಾದದ್ದಕ್ಕಿಂತ ಪರವಾದದ್ದು ಅಂತ ಹೇಳಿದ್ರೆ, ಮೊದಲು ಹೇಳಿರುವ ಅಕ್ಷರ ಅನ್ನೋದು ನಿಕೃಷ್ಟವಾದದ್ದು ಅಂತ ತಿಳಿಯುತ್ತೆ, ಅದು ಪ್ರಕೃತಿಯನ್ನು ತಿಳಿಸುತ್ತೆ. ಅಲ್ಲಿ ಅದೇ ಅಕ್ಷರ ಶಬ್ದ ಪರಮಾತ್ಮನಿಗೂ ಹೇಳಲ್ಪಟ್ಟಿದೆ, ಯಯಾತದ ಅಕ್ಷರಮಧಿಗಮ್ಯತೆ ಅಂತ ಹೇಳಿ. ಆದ್ದರಿಂದ ಯಾವ ಒಂದು ಪ್ರಸಂಗದಲ್ಲಿ ಯಾವ ಒಂದು ವಿಷಯವನ್ನು ಕುರಿತು ಶಬ್ದಗಳು ಪ್ರಯೋಗ ಮಾಡಲ್ಪಟ್ಟಿದೆ, ಅದರ ಪ್ರವೃತ್ತಿ ನಿಮಿತ್ತವೇನು, ಅಲ್ಲಿ ಯಾವ ಒಂದು ಕಾರಣದಿಂದ ಶಬ್ದವು ಪ್ರವೃತ್ತವಾಗಿದೆ ಅದನ್ನು ನೋಡಿ ಅರ್ಥ ಮಾಡಬೇಕು. ಆದ್ದರಿಂದ ಇಲ್ಲಿ ಅವ್ಯಕ್ತಾತ್ ಅವ್ಯಕ್ತ ಪರಹ ಅಂತ ಹೇಳಿದ್ರೆ, ಅವ್ಯಕ್ತಕ್ಕಿಂತ ಅವ್ಯಕ್ತವು ಶ್ರೇಷ್ಠವಾದದ್ದು. ಮೊದಲ ಅವ್ಯಕ್ತವು ನಿಕೃಷ್ಟವಾದದ್ದು ಅಂತ ತಿಳಿಯುತ್ತೆ, ಎರಡನೇ ಅವ್ಯಕ್ತ ಶ್ರೇಷ್ಠವಾದದ್ದು ಅಂತ ಹೇಳಿರೋದ್ರಿಂದ ಅದು ಲೋಯರ್, ಇದು ಹೈಯರ್ ತಿಳಿಯುತ್ತೆ ಸ್ಪಷ್ಟವಾಗಿ ನಮಗೆ. ಆದ್ದರಿಂದ ಮೊದಲನ ಅವ್ಯಕ್ತಕ್ಕೆ ತಸ್ಮಾತ್ ಅವ್ಯಕ್ತಾತ್ ಅಂತ ಹೇಳಿರುವ ಈ ಅವ್ಯಕ್ತಕ್ಕಿಂತ ಹೇಳಿರುವ ಅವ್ಯಕ್ತ ಯಾವುದು ಅಂದರೆ ಅಚೇತನ ಪ್ರಕೃತಿ ರೂಪಾತ್, ಅಚೇತನ ಪ್ರಕೃತಿ ಅಂತ ಹೇಳುವ ಅದು ರೂಪಾತ್ ಪುರುಷಾರ್ಥತೆಯ ಪರಹ. ಉತ್ಕೃಷ್ಟತೆ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಪರದು ಶ್ರೇಷ್ಠವಾದ ಪುರುಷಾರ್ಥ. ಅಚೇತನವನ್ನು ಅನುಭವಿಸೋದಕ್ಕಿಂತ ಶ್ರೇಷ್ಠವಾದ ಪುರುಷಾರ್ಥ ಶುದ್ಧ ಚೇತನನ ಅನುಭವ, ಪರಿಶುದ್ಧನಾದ ಆತ್ಮಾನುಭವ ಅಚೇತನ ಅನುಭವಕ್ಕಿಂತ ಶ್ರೇಷ್ಠವಾದದ್ದು. ಕೇಂದ್ರ ಆತ್ಮಾನುಭವವು ಎಲ್ಲ ಚೇತನಗಳ ಅನುಭವಕ್ಕಿಂತ ಉತ್ಕೃಷ್ಟವಾದದ್ದು ಅಂತ ಹೇಳಲ್ಪಟ್ಟಿದೆ. ಆತ್ಮ ಅನುಭವಕ್ಕಿಂತ ಪರಮಾತ್ಮನ ಅನುಭವವು ಇನ್ನೂ ಅತ್ಯಂತ ಉತ್ಕೃಷ್ಟವಾದದ್ದು ಅನ್ನೋದು ತಿಳಿಯುತ್ತೆ. ಆದ್ದರಿಂದ ಇದರಲ್ಲಿ ಕಂಪ್ಯಾರಿಟಿವ್, ಒಂದಕ್ಕಿಂತ ಒಂದು ಯಾವುದು ಹೆಚ್ಚು ಅನ್ನೋದರಲ್ಲಿ ಈ ಅಚೇತನದ ಪ್ರಕೃತಿ ರೂಪಕ್ಕಿಂತ ಅವ್ಯಕ್ತಾತ್ ಪುರುಷಾರ್ಥತೆಯ ಪರಹ, ಶ್ರೇಷ್ಠತೆ ಯಾವ ರೂಪದಲ್ಲಿ ಶ್ರೇಷ್ಠತೆ ಅಂದರೆ ಪುರುಷಾರ್ಥ, ಅದು ಹೆಚ್ಚಾದ ಪುರುಷೈಹಿ ಅರ್ಥ್ಯತೆ, ಪುರುಷರು ಇಷ್ಟಪಡ್ತಾರೆ. ಅಚೇತನವನ್ನೇ ಪಡೆದುಕೊಳ್ಬೇಕು ಅಂತ ಇಷ್ಟಪಡೋಕ್ಕಿಂತ ಪರಿಶುದ್ಧವಾದ ಆತ್ಮಸ್ವರೂಪಾನುಭವವು ಅತ್ಯಂತ ಶ್ರೇಷ್ಠವಾದದ್ದು, ಇದಕ್ಕಿಂತ ಅದು ಅತ್ಯಧಿಕವಾದದ್ದು. ಆದ್ದರಿಂದ ಅದನ್ನು ಪಡೆದುಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೆ. ಆದ್ದರಿಂದ ಪುರುಷಾರ್ಥತೆಯ ಪರಹ, ಪುರುಷೈಹಿ ಅರ್ಥ್ಯತೆ, ಪುರುಷರು ಇಷ್ಟಪಡೋದರಲ್ಲಿ ಅದು ಇನ್ನೂ
ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು. ಅಚೇತನದ ಅನುಭವಕ್ಕಿಂತ ಪರಿಶುದ್ಧ ಚೇತನ ಆತ್ಮ ಅನುಭವ ಅತ್ಯಂತ ಶ್ರೇಷ್ಠ, ಅತ್ಯಂತ ಅಧಿಕವಾದದ್ದು ಅನ್ನೋದು ಹೇಳಿದೆ. ಉತ್ಕೃಷ್ಟ ಭಾವ ಅನ್ಯ, ಉತ್ಕೃಷ್ಟವಾದದ್ದು ಅದು ಇನ್ನೊಂದು ಬೇರೆ, ಅನ್ಯ. ಯಾಕೆ ಅಂತ ಹೇಳಿದ್ರೆ ಜ್ಞಾನೈಕಾಕಾರತೆಯ ತಸ್ಮಾತ್ ವಿಸಚಾತೀಯ. ಇದೆಲ್ಲ ಪ್ರಾಕೃತವಾದ ಆಕಾರ, ತ್ರಿಗುಣಾತ್ಮಕವಾದದ್ದು ಅನುಭವ. ಅದು ಜೀವಾತ್ಮನ ಅನುಭವ ಜ್ಞಾನೈಕಾಕಾರ. ಜ್ಞಾನೈಕಾಕಾರ, ಅವನು ಜ್ಞಾನಾನಂದ ಸ್ವರೂಪ, ಅವನ ಅನುಭವ. ಅವನು ಅವ್ಯಕ್ತ, ಕೇನಚಿತ್ ಪ್ರಮಾಣೇನ ನ ವ್ಯಜ್ಯತೆ ಇತಿ ಅವ್ಯಕ್ತ. ಅವನಿಗೆ ಅವ್ಯಕ್ತ ಅಂತ ಹೇಗೆ ಹೇಳಲ್ಪಟ್ಟಿದೆ? ಭಾವ ಅನ್ಯ ಅವ್ಯಕ್ತ, ಅವ್ಯಕ್ತಾತ್ ಪರಃ. ಅವ್ಯಕ್ತಾತ್ ಪರಃ ಅಂತ ಹೇಳಿದ್ರೆ, ಅವ್ಯಕ್ತ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಂದರೆ, ಯಾವ ಪ್ರಮಾಣದಿಂದಲೂ ಕೇನಚಿತ್ ಪ್ರಮಾಣೇನ ನ ವ್ಯಜ್ಯತೆ ಅಂತ ಹೇಳಿದ್ರೆ ಸ್ವಸಂವೇದ್ಯನಾದವನು. ಸ್ವಸಂವೇದ್ಯ ಸ್ವ ಅಸಾಧಾರಣಕಾರ ಇತ್ಯರ್ಥ. ತನ್ನಿಂದಲೇ ತಾನು ತಿಳಿದುಕೊಳ್ಬಿಡ್ತಾನೆ ಅವನು. ಅವನನ್ನು ಬೇರೆ ಪ್ರಮಾಣದಿಂದ ತಿಳಿಯೋದಕ್ಕೆ ಆಗೋದಿಲ್ಲ. ಸ್ವಯಂ ವೇದ್ಯನಾದವನು. ಅಹಂ ಅಂತ ಎಲ್ಲರಿಗೂ, ಇದುವೇ ಅವನಿಗೆ ಪ್ರತ್ಯಗಾತ್ಮ ಅನ್ನುವ ಹೆಸರು. ಪ್ರತ್ಯಕ್ತ್ವ ಅಂದರೆ ಅದುವೇ. ಸ್ವಸ್ಮೈ ಭಾಸಮಾನತ್ವಂ ಅನ್ನೋದು ಪ್ರತ್ಯಕ್ತ್ವ. ತನಗೆ ತಾನೇ ತಿಳಿಯಲ್ಪಡ್ತಾನೆ. ನಾನು ಇದ್ದೀನಿ ಅಂತ ನನಗೆ ತಿಳಿಯೋಕೆ ಬೇರೆ ಪ್ರಮಾಣ ಬೇಕಾಗಿಲ್ಲ, ಬೇರೆ ಪ್ರಮಾಣದಿಂದ ತಿಳಿಯೋಕ್ಕೂ ಆಗೋದಿಲ್ಲ. ನಾನು ಇದ್ದೀನಿ ಅನ್ನೋದು ನನಗೆ ನೇರವಾಗಿ ತಿಳಿಯುತ್ತೆ. ಅಹಂ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನುಭವವಾಗುತ್ತೆ. ಅದುವೇ ಪ್ರತ್ಯಕ್ತ್ವ ಅನ್ನೋದಕ್ಕೆ ಅರ್ಥ. ಪ್ರತ್ಯಗಾತ್ಮ ಅಂದರೆ ಸ್ವಸ್ಮೈ ಭಾಸಮಾನ. ಅದನ್ನು ಆಳವಂದಾರರು ಆತ್ಮಸಿದ್ಧಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಸಿದ್ಧಿತ್ರಯ ಅನ್ನುವ ಅವರ ಗ್ರಂಥ ಅದ್ಭುತವಾದ ಗ್ರಂಥ. ಅದರ ಆಧಾರದಲ್ಲಿಯೇ ಶ್ರೀಭಾಷ್ಯವನ್ನೆಲ್ಲ ಭಾಷಿಕಾರರು ರಚನೆ ಮಾಡಿರೋದು. ಗೀತಾರ್ಥ ಸಂಗ್ರಹವನ್ನು ಆಧಾರವಾಗಿಟ್ಟು ಹೇಗೆ ಗೀತಾ ಭಾಷ್ಯವನ್ನು ರಚನೆ ಮಾಡಿದಾರೋ, ಸಿದ್ಧಿತ್ರಯವನ್ನು ಆಧಾರವಾಗಿಟ್ಟುಕೊಂಡು ಶ್ರೀಭಾಷ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಆತ್ಮಸ್ವರೂಪದಲ್ಲಿ ಆತ್ಮಸಿದ್ಧಿ ಎನ್ನುವಂತಹ 3 ಸಿದ್ಧಿಗಳಿದೆ. ಆತ್ಮಸಿದ್ಧಿ, ಮತ್ತು ಸಂವಿತ್ ಸಿದ್ಧಿ, ಈಶ್ವರ ಸಿದ್ಧಿ ಅಂತ ಹೇಳಿ. ಆತ್ಮಸಿದ್ಧಿಯಲ್ಲಿ ಜೀವಾತ್ಮನ ಲಕ್ಷಣವನ್ನೇ ಹೇಳ್ತಾರೆ. ದೇಹೇಂದ್ರಿಯ ಮನಪ್ರಾಣಧೀಪ್ಯ ಅನ್ಯ ಅನನ್ಯ ಸಾಧನ. ಅದುವೇ ಇಲ್ಲಿ ಅನ್ಯ ಅವ್ಯಕ್ತ ಅನ್ನೋದಕ್ಕೆ ಅರ್ಥ. ಅನ್ಯ ಅವ್ಯಕ್ತ, ಅನ್ಯ ಅನನ್ಯ ಸಾಧನ. ಬೇರೆ ಒಂದು ಸಾಧನ ಬೇಕಾಗಿಲ್ಲ ಅವನು ತಿಳಿಯೋದಕ್ಕೆ. ತನ್ನನ್ನು ತಾನೇ ನೇರವಾಗಿ ತಿಳಿತಾನೆ. ಸ್ವಸಂವೇದ್ಯನಾದವನು ಅನ್ನೋದೇ ಅರ್ಥ ಇಲ್ಲಿ. ಕೇನಚಿತ್ ಪ್ರಮಾಣೇನ ನ ವ್ಯಜ್ಯತೆ. ಅವನನ್ನು ನೋಡೋಕ್ಕಾಗೋದಿಲ್ಲ ಕಣ್ಣಿನಿಂದ. ಜ್ಞಾನಾಕಾರನಾದವನು. ಅವನು ಇದ್ದಾನೆ ಅಂತ ಹೇಗೆ ತಿಳಿತಾನೆ ಅಂದರೆ ತನಗೆ ತಾನೇ ತಿಳ್ಕೊತಾನೆ. ಅದುವೇ ಅವನಿಗೆ ಸ್ವಯಂ ಜ್ಯೋತಿ ಅಂತ ಉಪನಿಷತ್ತು ಹೇಳುತ್ತೆ. ಕಿಂ ಜ್ಯೋತಿರಯಂ ಪುರುಷಃ. ಯಾವುದು ಇವನಿಗೆ ತಿಳಿಯೋದಕ್ಕೆ ಯಾವುದು ಬೆಳಕು ಅವನಿಗೆ, ಯಾವುದರಿಂದ ತಿಳಿತಾನವನು ಅಂತ ಹೇಳಿದ್ರೆ ಸೂರ್ಯನಲ್ಲ, ಚಂದ್ರನಲ್ಲ, ಅಗ್ನಿಯಲ್ಲ, ನಕ್ಷತ್ರಗಳಲ್ಲ, ಇದ್ಯಾವುದೂ ಅಲ್ಲ. ಯಾವುದು ಇಲ್ಲದೇ ಇರುವ ಕಾಲದಲ್ಲಿಯೂ ತನ್ನನ್ನು ತಾನು ತಿಳಿತಾನಲ್ಲ. ಯಾರು ಅಂದರೆ ಸ್ವಯಂ ಜ್ಯೋತಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಜ್ಯೋತಿರ್ಬ್ರಾಹ್ಮಣ ಅಂತ ಯಾಜ್ಞವಲ್ಕ್ಯರು ಅದ್ಭುತವಾಗಿ ಹೇಳ್ತಾರೆ. ಸ್ವಯಂ ಜ್ಯೋತಿ ಪುರುಷ, ತನ್ನನ್ನು ತಾನೇ ತಿಳಿತಾನೆ. ಅವನಿಗೆ ಇನ್ನೊಂದು ಬೆಳಕು, ಇನ್ನೊಂದು ಸಾಧನ ಬೇಕಾಗಿಲ್ಲ ತನ್ನನ್ನು ತಿಳಿಯೋದಕ್ಕೆ. ಆದ್ದರಿಂದ ಅವನಿಗೆ ಅವ್ಯಕ್ತ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಕೇನಚಿತ್ ಪ್ರಮಾಣೇ ನ ವ್ಯಜ್ಯತೆ ಇತಿ ಅವ್ಯಕ್ತ ಸ್ವಸಂವೇದ್ಯ ಸ್ವ ಅಸಾಧಾರಣಕಾರ. ತನ್ನಿಗೆ ಅಸಾಧಾರಣಕಾರವಾದ್ದು ಪ್ರತ್ಯಕ್ತ್ವ. ಅದು ಜೀವಾತ್ಮನಿಗೆ ಸ್ವಯಂ ವೇದ್ಯತ್ವ ಅನ್ನೋದು ಹೇಳಲ್ಪಟ್ಟಿದೆ. ಅವನು ಸನಾತನಃ, ಉತ್ಪತ್ತಿ ವಿನಾಶ ಅನರ್ಹತೆಯ ನಿತ್ಯ ಸದಾತನಃ ಅಂತನೂ ಯಾವಾಗಲೂ ಇರ್ತಾನೆ. ನಿತ್ಯ ಯಾಕೆ ಅಂದರೆ ಅವನಿಗೆ ಉತ್ಪತ್ತಿ ವಿನಾಶವೇ ಇಲ್ಲ ಅವನಿಗೆ. ಯಾಕೆ? ಪ್ರಕೃತಿಯು ನಿತ್ಯವಾದ ಪದಾರ್ಥವಾಯ್ತಲ್ಲ. ಚಿತಚಿತ್ ಈಶ್ವರ, ಚಿರಚಿದೀಶ್ವರಗಳು 3 ತತ್ವಗಳು ನಿತ್ಯವಾದ ಪದಾರ್ಥಗಳು ನಮ್ಮ ಸಿದ್ಧಾಂತದಲ್ಲಿ, ಶ್ರುತಿಯಲ್ಲಿ ಹೇಳಿರೋ ಹಾಗೆ. ಅದು ಅಚೇತನವೂ ಕೂಡ ನಿತ್ಯವೇ ಅಲ್ವೇ ಅಂದರೆ ಎಲ್ಲ ರೂಪದಲ್ಲೂ ನಿತ್ಯ ಅಲ್ಲ. ಅದು ಸ್ವರೂಪದಲ್ಲಿಯೇ ಪರಿಣಾಮ ಹೊಂದುತ್ತೆ. ಮೂಲ ಪ್ರಕೃತಿ ಅನ್ನುವ ರೂಪದಲ್ಲಿ ಮಾತ್ರವೇ ನಿತ್ಯವಾಗಿದೆ. ಅದು ಅವ್ಯಕ್ತ ಅಂತ ಹೇಳುವ ಮೂಲ ಪ್ರಕೃತಿಯ ಒಂದು ರೂಪ, ಅದರಲ್ಲಿ ಅವ್ಯಕ್ತವಾಗಿ ಅದು ನಿತ್ಯವಾಗಿದೆ. ಬೇರೆ ಎಲ್ಲ ರೂಪದಲ್ಲಿಯೂ ಅನಿತ್ಯವೇ.
ಪಂಚಭೂತಗಳು ಲಯವಾಗ್ಬಿಡುತ್ತೆ, ಪಂಚ ತನ್ಮಾತ್ರೆಗಳು ಲಯವಾಗುತ್ತೆ, ಅಹಂಕಾರದೂ ಲಯವಾಗುತ್ತೆ, ಮಹತ್ವ ಲಯವಾಗುತ್ತೆ. ಎಲ್ಲವೂ ಅವುಗಳ ಕಾರಣದಲ್ಲಿ ಲಯವಾಗೋದ್ರಿಂದ ಸ್ವರೂಪವೇ ಹೋಗಿಬಿಡುತ್ತೆ, ಅದರ ಸ್ವರೂಪವೇ ಬದಲಾಗಿಬಿಡುತ್ತೆ. ಅದರಿಂದ ಅದಕ್ಕೆ ಅನಿತ್ಯ ಅಂತ ಹೇಳಲ್ಪಟ್ಟಿದೆ. ಆದರೆ ಪದಾರ್ಥ ನಾಶ ಆಗೋದಿಲ್ಲ, ಯಾವುದೋ ಒಂದು ಅವಸ್ಥೆಯಲ್ಲಿ ನಿತ್ಯವಾಗಿದೆ, ಅವ್ಯಕ್ತ ಅನ್ನುವ ಅವಸ್ಥೆಯಲ್ಲಿ. ಚೇತನನು ಹೇಗೆ ಅಂದರೆ ಅವನ ಸ್ವರೂಪವು ಏಕರೂಪವಾಗಿ ಯಾವ ಒಂದು ವಿನಾಶ, ಒಂದು ವಿಕಾರವೂ ಇಲ್ಲದೆ ಸ್ವರೂಪವು ಏಕರೂಪವಾಗಿರುತ್ತೆ. ಆದ್ದರಿಂದ ನಿತ್ಯವಾದ ಪದಾರ್ಥ ಅಂದರೆ ವಿನಾಶ, ಉತ್ಪತ್ತಿ ವಿನಾಶ ಯಾವುದೂ ಇಲ್ಲ ಅವನಿಗೆ. ಪಂಚಭೂತಗಳು ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತೀವಿ, ಯಾಕೆ ಅಂದರೆ ತನ್ಮಾತ್ರೆಗಳಿಂದ ಮುಂದಿನ ಅವಸ್ಥೆ ಪಂಚಭೂತದ ಅವಸ್ಥೆ. ಜೀವಾತ್ಮನಿಗೆ ಉತ್ಪತ್ತಿ ಅನ್ನೋದು ಹೇಳೋದಿಲ್ಲ, ಜನನ ಮರಣ ಅನ್ನೋದು ಹೇಳಲ್ಪಡುತ್ತೆ. ಜನನ ಅಂದರೆ ಪ್ರಕೃತಿಯ ಸಂಯೋಗ, ಮರಣ ಅಂದರೆ ಪ್ರಕೃತಿ ಸಂಯೋಗದ ವಿಯೋಗ. ಆದ್ದರಿಂದ ಅವನಿಗೆ ಉತ್ಪತ್ತಿ ವಿನಾಶ ಅರ್ಹತೆಯೇ ಇಲ್ಲದೆ ಇರೋದ್ರಿಂದ ಸನಾತನಃ ನಿತ್ಯ ಅಂತ ಹೇಳಲ್ಪಟ್ಟಿದ್ದಾನೆ. ಯಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಭೂತೇಷು ಅಂತ ಹೇಳಿರುವಾಗಿಲ್ಲಿ ವಿಯದಾದಿ ಭೂತೇಷು ಸಕಾರಣೇಷು ಸಕಾರ್ಯೇಷು ವಿನಶ್ಯತ್ಸು ತತ್ರ ತತ್ರ ಸ್ಥಿತೋಪಿ ನ ವಿನಶ್ಯತಿ. ವಿಯದಾದಿ ಭೂತೇಷು ಆಕಾಶ, ವಾಯು, ಅಗ್ನಿ, ಅಪ್ಪು ಮತ್ತು ಪೃಥ್ವಿ ಪಂಚಭೂತಗಳು. ವಿಯದತ್ರ ಆಕಾಶ, ಆಕಾಶಾದಿ ಪಂಚಭೂತಗಳು. ಸಕಾರಣೇಶು ಅವುಗಳ ಕಾರಣವಾದ ತನ್ಮಾತ್ರೆ ಮಹತ್ವ ಅಹಂಕಾರ ಮೊದಲಾದದ್ದು. ಸಕಾರ್ಯೇಶು ಅವುಗಳ ಕಾರ್ಯವಾದ ಶರೀರ ಇಂದ್ರಿಯಗಳು, ಈ ಬೇರೆ ಬೇರೆ ಪದಾರ್ಥಗಳು ಲೋಕದಲ್ಲಿರುವಂತಹದ್ದು, ಎಲ್ಲ ಪದಾರ್ಥಗಳು ಇದೆಲ್ಲವೂ ನಾಶವಾದರೂ ತತ್ರ ತತ್ರ ಸ್ಥಿತೋಪಿ ಆಯಾ ಯಾವ್ಯಾವ ದೇಹ ರೂಪದಲ್ಲಿದ್ದಾನೆ, ಯಾವ್ಯಾವ ದೇಹದ ಒಳಗಡೆ ಇದ್ದಾನೆ. ಒಂದು ಬ್ಯಾಕ್ಟೀರಿಯಾ ಒಳಗೂ ಒಬ್ಬ ಇದ್ದಾನೆ, ಒಂದು ಕ್ರಿಮಿಗಳ ಒಳಗಡೆ ಇದ್ದಾನೆ, ವೃಕ್ಷದಲ್ಲಿ ಇರ್ತಾನೆ, ಅಥವಾ ಈ ಪ್ರಾಣಿಗಳಲ್ಲಿ ಇರ್ತಾನೆ, ಪಶುಗಳಲ್ಲಿ ಇರ್ತಾನೆ, ಸರೀಸೃಪಗಳಲ್ಲಿ ಇರ್ತಾನೆ, ಪಕ್ಷಿಗಳಲ್ಲಿ ಇರ್ತಾನೆ, ಮನುಷ್ಯರಲ್ಲಿ ಇರ್ತಾನೆ, ದೇವರೂಪದಲ್ಲಿ ಇರ್ತಾನೆ. ಈ ಎಲ್ಲ ಶರೀರಗಳು ನಾಶವಾದರೂ ಅವನಿಗೆ ನಾಶವಿಲ್ಲ. ಅವನಿಗೆ ಇದೆಲ್ಲ ಕಾರ್ಯಗಳು, ಅವುಗಳ ಕಾರಣಗಳು ಎಲ್ಲವೂ ನಾಶವಾದರೂ ಕೂಡ ತತ್ರ ತತ್ರ ಸ್ಥಿತೋಪಿ ನ ವಿನಶ್ಯತಿ. ಆಯಾ ದೇಹಗಳಲ್ಲಿದ್ದರೂ ಕೂಡ ದೇಹ ನಾಶವಾದರೆ ಆತ್ಮನಿಗೆ ನಾಶವಿಲ್ಲ. ದೇಹಕ್ಕೆ ಜರೆ ಬಂದರೆ ಆತ್ಮನಿಗೆ ಜರೆ ಬರೋದಿಲ್ಲ, ಅದಕ್ಕೆ ಮುಪ್ಪು ಬಂದರೆ ಆತ್ಮನಿಗೆ ಮುಪ್ಪು ಬರೋದಿಲ್ಲ. ಕಿಂತಜ್ಜರೆಯ ಏತಜ್ಜೀರ್ಯತಿ ಅಂತ ಹೇಳುತ್ತೆ. ಅವನಿಗೆ ಜರೆ ಬಂದ್ಬಿಟ್ರೆ ಇವನಿಗೆ ಜರೆ ಬರುತ್ತೆಯೇ ಅಂತ ಹೇಳಿದ್ರೆ ನೈತಜ್ಜರೆಯ ಏತಜ್ಜೀರ್ಯತಿ, ಅದು ನಾಶವಾದರೆ ಇದು ನಾಶವಾಗುವುದಿಲ್ಲ. ಜೀವಾತ್ಮನು ಯಾವಾಗಲೂ ಏಕರೂಪವಾಗಿರ್ತಾನೆ ಅನ್ನೋದರಿಂದ ಇದು ಭೂತೇಶು ನಶ್ಯತ್ಸು ನ ವಿನಶ್ಯತಿ. ಸರ್ವೇಷು ಭೂತೇಶು ನಶ್ಯತ್ಸು ನ ವಿನಶ್ಯತಿ. ಸರ್ವೇಷು ಅಂತ ಹೇಳೋದ್ರಿಂದ ಸಕಾರಣೇಶು ಸಕಾರ್ಯೇಶು, ಅವಳ ಕಾರ್ಯವೇನು, ಕಾರಣಗಳೇನು ಎಲ್ಲವೂ ಕೂಡ ನಾಶವಾದರು ಅಂದರೆ ಅವುಗಳ ಸ್ವರೂಪದಲ್ಲಿ ಬದಲಾವಣೆ ಆಗುತ್ತೆ. ಅವಸ್ಥಾಂತರಾಪತ್ತಿಯೇ ಕಾರ್ಯ ಅಂತ ಹೇಳುವಂಥದ್ದು. ಅದೆಲ್ಲ ಬದಲಾವಣೆ ಆದರೂ ಕೂಡ ಘಟ ನಾಶವಾಗೋಯ್ತು ಅಂತ ಹೇಳಿದ್ರೆ ಏನರ್ಥ? ಘಟ ನಾಶವಾಯಿತು ಅಂದರೆ ಕಪಾಲದ ಅವಸ್ಥೆಗೆ ಹೋಗಿದೆ ಅಂತ ಅರ್ಥ. ಕಪಾಲವು ನಾಶವಾಗೋಯ್ತು ಅಂದರೆ ಏನರ್ಥ? ಅದು ಚೂರ್ಣದ ಅವಸ್ಥೆಗೆ ಹೋಗಿದೆ ಅಂತ. ಚೂರ್ಣವು ನಾಶವಾಗುತ್ತೆ ಅಂದರೆ ರಜಸ್ಸಿನ ಅವಸ್ಥೆಗೆ ಹೋಗಿದೆ. ಹೀಗೆ ಅವಸ್ಥಾಂತರಾಪತ್ತಿಯ ನಾಶ ಅಂತ ಅಲ್ಲಿ ಸ್ವರೂಪದಲ್ಲಿಯೇ ಪರಿಣಾಮ ಆಗುತ್ತೆ. ಅದರಲ್ಲೆಲ್ಲ ಇರುವ ಜೀವಾತ್ಮನಿಗೆ ಯಾವ ವಿಧವಾದ ನಾಶವೂ ಇಲ್ಲ. ಅವನು ಅಲ್ಲೆಲ್ಲ ಯಾವ ಯಾವ ಶರೀರಗಳಲ್ಲಿದ್ದರೋ ನ ವಿನಶ್ಯತಿ, ಅವನು ನಾಶ ಹೊಂದೋದಿಲ್ಲ. ಸಹ ಅವ್ಯಕ್ತ ಅಕ್ಷರ ಇತ್ಯುಕ್ತ. ಅವನಿಗೆ ಇಲ್ಲಿ ಅವ್ಯಕ್ತ ಅಕ್ಷರ, ಅವ್ಯಕ್ತೋ ಅಕ್ಷರ ಇತ್ಯುಕ್ತ ಅಂತ ಹೇಳಲ್ಪಟ್ಟಿದ್ದಾನೆ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ ಗೀತೆಯಲ್ಲಿ 12ನೇ ಅಧ್ಯಾಯ. ಏತು ಅಕ್ಷರಮ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ. ಅನಿರ್ದೇಶ್ಯಂ ಅಂತ ಅಲ್ಲಿ ಬರುತ್ತೆ. ನಿರ್ದೇಶ ಆತ್ಮನಿಗೆ ಇವನು ಮನುಷ್ಯ ಅಂತ ಹೇಳಕ್ಕಾಗೋದಿಲ್ಲ, ಇವನು ದೇವ ಅಂತ ಹೇಳಕ್ಕಾಗೋದಿಲ್ಲ, ಆತ್ಮ ಅಂತಾನೆ ಹೇಳಬೇಕು. ಆತ್ಮನಿಗೆ ಮನುಷ್ಯ ಶರೀರದಲ್ಲಿರುವಾಗ ಮನುಷ್ಯ ಆಗ್ತಾನೆ ಹೊರತು ಆತ್ಮನಿಗೆ ಮನುಷ್ಯತ್ವ, ದೇವತ್ವ, ಜಾತಿ ಇದೆಲ್ಲ ಏನೂ ಇಲ್ಲ ಅವನಿಗೆ. ಆ ಜಾತಿ, ಹೆಸರು ಮೊದಲಾದೆಲ್ಲ ಇಲ್ಲ. ಆತ್ಮ ಜ್ಞಾನ ಸ್ವರೂಪನಾಗಿರ್ತಾನೆ ಅವನು ಅಷ್ಟೇ. ಆದ್ದರಿಂದ ಅನಿರ್ದೇಶ್ಯ, ಅನಿರ್ದೇಶ್ಯಂ ಅವ್ಯಕ್ತಂ, ಯಾವ ಪ್ರಮಾಣಗಳಿಂದ ತಿಳಿಯೋದಿಲ್ಲ ಅಂದರೆ ಸ್ವಸಂವೇದ್ಯನಾದವನು. ಅಕ್ಷರಂ ಅಂತ ಹೇಳಲ್ಪಟ್ಟಿದೆ. ಅವನಿಗೆ ಎಂದೂ ನಾಶವಿಲ್ಲ. ಏತು ಅಕ್ಷರಮ ನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ, ಇದು 12ನೇ ಅಧ್ಯಾಯದಲ್ಲಿ ಬರುವ ವಿಷಯ. ಕೂಟಸ್ಥಃ ಅಕ್ಷರ ಉಚ್ಯತೆ, ಇದು ಮುಕ್ತನ ಸ್ವರೂಪ ಹೇಳುವಾಗ ಅಕ್ಷರ ಅನ್ನುವ ಶಬ್ದವು
ಮುಕ್ತನಿಗೆ ಹೇಳಲ್ಪಟ್ಟಿದೆ. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮ ಇತಿ ಉದಾಹೃತಃ ಇತ್ಯಾದಿಷು ಅಕ್ಷರ ಅವ್ಯಕ್ತ ಶಬ್ದಕ್ಕೆ ಪ್ರಮಾಣ ಗೀತೆಯಲ್ಲಿಯೇ ತೋರಿಸ್ತಾರೆ. ಜೀವಾತ್ಮ ಅಂತ ಹೇಗೆ ಮಾಡೋಕ್ಕೆ ಸಾಧ್ಯ ನೀವು? ಅವ್ಯಕ್ತ ಅಕ್ಷರ ಶಬ್ದಗಳಿಗೆ ಅಂತ ಪ್ರಮಾಣವನ್ನು ತೋರಿಸ್ತಾರೆ. ತಂ ವೇದವಿದ ಪರಮಾಂ ಗತಿಮಾಹುಹು ತಮಾಹು ಪರಮಾಂ ಗತಿಂ, ಅವನು ಪರಮಗತಿ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು ಅಂತ ಹೇಳಿದ್ರೆ ವೇದವಿದ, ವೇದವಿತ್ತಗಳಾದವರು, ವೇದಾರ್ಥಗಳನ್ನೆಲ್ಲ ತಿಳಿದು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಋಷಿಗಳು ಅವರು ಹೇಳಿರುವಂತಹ ವಿಷಯ ಪರಮಗತಿ ಅಂತ ಹೇಳಿದ್ದಾರೆ ಅವ್ರನ್ನ. ಅಂತ ಕೃಷ್ಣ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತಹ ಅವರ ಒಂದು ಪ್ರಮಾಣ ಅದು ಅಂತ ಹೇಳಿ, ಅಯಮೇವ ಯಃ ಪ್ರಯಾತಿ ತ್ಯಜಂ ದೇಹಂ ಸಯಾತಿ ಪರಮಾಂಗತಿಂ ಇತ್ಯತ್ರ. ಹಿಂದೆ ಹೇಳಿದಂತಹದ್ದು ಪರಮಗತಿ ಶಬ್ದ ನಿರ್ದಿಷ್ಟ ಅಕ್ಷರ ಪ್ರಕೃತಿ ಸಂಸರ್ಗ ವಿಯುಕ್ತ ಸ್ವರೂಪೇಣ ಅವಸ್ಥಿತ ಆತ್ಮ ಇತ್ಯರ್ಥಃ. ಪ್ರಕೃತಿ ಸಂಸರ್ಗ ವಿಯುಕ್ತ ಸ್ವರೂಪೇಣ ಅವಸ್ಥಿತ, ಪ್ರಕೃತಿ ಸಂಸರ್ಗವನ್ನು ಬಿಡಿಸಿಕೊಂಡು ತನ್ನ ಸ್ವರೂಪದಲ್ಲಿರುವ ಆತ್ಮನು ಅವ್ಯಕ್ತ ಅಕ್ಷರ ಅಂತ ಇಲ್ಲಿ ಹೇಳಲ್ಪಟ್ಟಿದ್ದಾನೆ. ಅದುವೇ ಪರಮಗತಿ ಅಂತಲೂ ಹೇಳಲ್ಪಟ್ಟಿದೆ. ಏವಂ ತಮಿಯಂ ಏವಂ ಭೂತಂ ಸ್ವರೂಪೇಣ ಅವಸ್ಥಿತಂ ಪ್ರಾಪ್ಯ ನ ನಿವರ್ತಂತೆ. ಇಂತಹ ಒಂದು ಅವಸ್ಥೆಯನ್ನು ಪಡೆದುಕೊಂಡು ಅಲ್ಲಿ ಅನುಭವಿಸ್ಕೊಂಡಿದ್ದಾರಲ್ಲ ಅವರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ತನ್ಮಮ ಪರಮಂ ಧಾಮ ಪರಂ ನಿಯಮನ ಸ್ಥಾನಂ, ಅದು ಒಂದು ನಿಯಮನ ಸ್ಥಾನ ನನಗೆ ಅಂತ ಹೇಳಲ್ಪಟ್ಟಿದೆ. ಅವನ ಪರಂಧಾಮ ಪರಮಂ ಧಾಮ ಅಂದರೆ ಅದು ಒಂದು ನಿಯಮನ ಸ್ಥಾನ. ಪರಮಾತ್ಮನಿಗೆ ಇದೆಲ್ಲ ನಿಯಮನ ಸ್ಥಾನಗಳು ಅಂತ ಹೇಳಲ್ಪಟ್ಟಿದೆ. ಅಚೇತನ ಪ್ರಕೃತಿ ಏಕಂ ನಿಯಮನ ಸ್ಥಾನಂ, ಅಚೇತನವಾದ ಪ್ರಕೃತಿಯು ಅವನ ಒಂದು ನಿಯಮನ ಸ್ಥಾನ. ಎದರಲ್ಲಿಯೂ ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾನೆ ಪರಮಾತ್ಮ. ಅಚೇತನ ಪ್ರಕೃತಿಯಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಜೀವಾತ್ಮರಲ್ಲಿ ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾನೆ. ತತ್ ಸಂಸೃಷ್ಟ ರೂಪ ಜೀವ ಪ್ರಕೃತಿ ದ್ವಿತೀಯಂ ನಿಯಮನ ಸ್ಥಾನಂ. ಆದ್ದರಿಂದ ಸಂಸೃಷ್ಟ ರೂಪಾ ಜೀವ ಪ್ರಕೃತಿ ಸಂಸೃಷ್ಟ ರೂಪ ಜೀವ ಪ್ರಕೃತಿ, ಜೀವನೊಡನೆ ಸೇರಿದಂತಹದ್ದು ಅದು ಜೀವ ಪ್ರಕೃತಿ ದ್ವಿತೀಯಂ ನಿಯಮನ ಸ್ಥಾನಂ ಅಂತ ಹೇಳಿದೆ. ಇದು ಪ್ರಕೃತಿ ಸಂಸರ್ಗ ಹೊಂದಿರುವಂತಹ ಬದ್ಧರು ಒಂದು ನಿಯಮನ ಸ್ಥಾನ. ಅಚಿತ್ ಸಂಸರ್ಗ ವಿಯುಕ್ತಂ ಸ್ವರೂಪೇಣ ಅವಸ್ಥಿತಂ ಮುಕ್ತ ಸ್ವರೂಪಂ ಪರಮಂ ನಿಯಮನ ಸ್ಥಾನಂ. ಆದ್ದರಿಂದ ಪರಮ ಜೀವಾತ್ಮನೊಡನೆ ಅಚೇತನ ಪ್ರಕೃತಿಯೇ ಒಂದು ನಿಯಮನ ಸ್ಥಾನ. ಅಚೇತನ ಪ್ರಕೃತಿಯೊಡನೆ ಸೇರಿರುವ ಜೀವಾತ್ಮರುಗಳು ಬದ್ಧರು, ಅವರು ಒಂದು ನಿಯಮನ ಸ್ಥಾನ. ಈ ಅಚಿತ್ ಸಂಸರ್ಗದಿಂದ ವಿಯುಕ್ತರಾದ ಸ್ವರೂಪದಲ್ಲಿ ಇರುವಂತಹ ಮುಕ್ತ ಸ್ವರೂಪವು ಒಂದು ನಿಯಮನ ಸ್ಥಾನ. ಇದು ಪರಮಂ ನಿಯಮನ ಸ್ಥಾನಂ. ಅದು ಎಲ್ಲಕ್ಕಿಂತ ಶ್ರೇಷ್ಠವಾದ್ದು. 3 ನಿಯಮನ ಸ್ಥಾನಗಳು ಪರಮಾತ್ಮನಿಗೆ ಎಲ್ಲದರಲ್ಲೂ ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾನೆ. ತಚ್ಚ ಅಪುನರಾವೃತ್ತಿ ರೂಪಂ, ಈ ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪದಲ್ಲಿ ಇರುವಂತಹದ್ದು ಪರಂ ನಿಯಮನ ಸ್ಥಾನಂ ಅಂತ ಹೇಳುವಾಗ ಪುನರಾವೃತ್ತಿ ರೂಪಂ, ಅದನ್ನು ಪಡೆದುಕೊಂಡವನಿಗೆ ಮತ್ತೆ ಸಂಸಾರಕ್ಕೆ ಬರುವುದಿಲ್ಲ. ಅಥವಾ ಪ್ರಕಾಶವಾಚಿ ಧಾಮ ಶಬ್ದ, ಧಾಮ ಅನ್ನೋದ್ರಿಂದ ಪರಮಂ ಧಾಮ, ಧಾಮ ಅನ್ನೋದು ಪ್ರಕಾಶವನ್ನು, ತೇಜಸ್ಸು, ಪ್ರಕಾಶ ತಿಳಿಸುತ್ತೆ. ಅದು ಒಂದೇ ಬೃಂದಾವನಚರಂ ವಲ್ಲಭೀ ಜನವಲ್ಲಭಂ ಜಯಂತಿ ಸಂಭವಂ ಧಾಮ ವೈಜಯಂತಿ ಭೂಷಣಂ. ಅಲ್ಲಿ ಧಾಮ ಅನ್ನುವಾಗ ತೇಜೋರೂಪಿಯಾದ ಕೃಷ್ಣನನ್ನು ಧ್ಯಾನ ಮಾಡ್ತೀನಿ ಅಂತ ಬಂದೇ ಬೃಂದಾವನಚರಂ ಅಂತ ಹೇಳುವಾಗ ಅಲ್ಲಿ ಕೃಷ್ಣನಿಗೆ ಧಾಮ ಅನ್ನುವ ಶಬ್ದ, ತೇಜಸ್ಸೇ ರೂಪ ಹೊಂದಿರುವಂತಹವನು ಅಂತ ಸ್ವಾಮಿ ದೇಶಿಕನು ಹೇಳ್ತಾರೆ ಗೋಪಾಲ ವಂಶತಿಯಲ್ಲಿ. ಹಾಗೆ ಧಾಮ ಶಬ್ದವು ಪ್ರಕಾಶವನ್ನು ತಿಳಿಸುತ್ತೆ. ಪ್ರಕಾಶಶ್ಚ ಇಹ ಜ್ಞಾನಮಭಿಪ್ರೇತಂ. ಆ ಪ್ರಕಾಶ ಯಾವುದು ಅಂದರೆ ಜ್ಞಾನವೇ ಇಲ್ಲಿ. ಆದ್ದರಿಂದ ಇಲ್ಲಿ ತದ್ಧಾಮ ಪರಮಂ ಧಾಮ ಅಂತ ಹೇಳಿರುವಾಗ ಆತ್ಮಸ್ವರೂಪವು ಜ್ಞಾನಸ್ವರೂಪ ಅದು ಹೇಳಲ್ಪಟ್ಟಿದೆ. ಪ್ರಕೃತಿ ಸಂಸೃಷ್ಟಾತ್ ಪರಿಚ್ಛಿನ್ನ ಜ್ಞಾನ ರೂಪಾತ್ ಆತ್ಮನಃ ಅಪರಿಚ್ಛಿನ್ನ ಜ್ಞಾನ ರೂಪತೆಯ ಮುಕ್ತ ಸ್ವರೂಪಂ ಪರಂ ಧಾಮ. ಮುಕ್ತ ಸ್ವರೂಪವು ಶ್ರೇಷ್ಠವಾದ ಧಾಮ ಅಂತ ಹೇಳಲ್ಪಟ್ಟಿದೆ. ಅದು ಧಾಮ ಶಬ್ದದಿಂದ ಪ್ರಕಾಶವೂ ಹೇಳ್ಬೋದು ಅಂತ ಹೇಳಿ, ಅದು ಪ್ರಕೃತಿ ಸಂಸರ್ಗ ವಿಯುಕ್ತವಾದ ಮುಕ್ತ ಸ್ವರೂಪವು ಕೇವಲ ಜ್ಞಾನ ಸ್ವರೂಪ, ಪ್ರಕಾಶ ರೂಪವಾದದ್ದು ಅನ್ನೋದು ಹೇಳಲ್ಪಟ್ಟಿದೆ. ಹಾಗೆಯೂ ಅರ್ಥ ಮಾಡ್ಬೋದು. ಇಲ್ಲಿ ಹೇಳುವಾಗ ಅವ್ಯಕ್ತ ಅಕ್ಷರ ಅನ್ನೋದು ಜೀವಾತ್ಮನನ್ನು ತಿಳಿಸುತ್ತೆ, ಪ್ರಕೃತಿ ವಿಯುಕ್ತವಾದ ಜೀವಾತ್ಮ. ಆದ್ದರಿಂದ ಈ 2 ಶ್ಲೋಕಗಳು ಇಲ್ಲಿ
ಕೈವಲ್ಯಾರ್ಥಿಗಳಿಗೆ ಪುನರಾವರ್ತಿ ಇಲ್ಲ ಅನ್ನೋದು ಹೇಳಲ್ಪಟ್ಟಿದೆ. ಎಂಪ್ರಾಪ್ಯ ನ ನಿವರ್ತಂತೆ, ಅದನ್ನು ಪಡೆದುಕೊಂಡವರು ಜಿಜ್ಞಾಸು ಅಂತ ಹೇಳಲ್ಪಟ್ಟ ಭಕ್ತ, ಮೊದಲು ಹೇಳಲ್ಪಟ್ಟವನು, ಅವನಿಗೆ ತನ್ನ ಆತ್ಮಸ್ವರೂಪ ಅನುಭವವನ್ನು ಪಡೆದುಕೊಂಡವನು ಸಂಸಾರಕ್ಕೆ ಮತ್ತೆ ಬರುವುದಿಲ್ಲ, ಮುಂದೆ ಅವನಿಗೂ ಕೂಡ ಪರಮಾತ್ಮ ಪ್ರಾಪ್ತಿಯಾಗುತ್ತೆ ಅನ್ನೋದು ಹೇಳಲ್ಪಡುತ್ತೆ. ಅದಕ್ಕೆ ಸ್ವಾಮಿ ದೇಶಿಕನ್ ಇದಕ್ಕೆ ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇದನ್ನು ಹೇಗೆ ಸಮರ್ಪಣೆ ಮಾಡ್ತಾರೆ, ಅದನ್ನು ಸಮರ್ಪಕವಾಗಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿರೋದು ಭಾಷಿಕಾರರು ಎಷ್ಟು ಸರಿಯಾಗಿದೆ ಅನ್ನೋದನ್ನೆಲ್ಲ ವಿಸ್ತಾರವಾಗಿ ವಿಶೇಷವಾದ ಅಂಶಗಳನ್ನು ಇಲ್ಲಿ ತಿಳಿಸ್ತಾರೆ. ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಸ್ತರಿತರಾಣಿತನಾಯ ಮೇನೆ ಸ್ಮದ್ಗುರೋರ್ಭಗವತೋ ಸ್ಯದೇಕಸಿಂಧೋ ರಾಮಾನುಜಸ್ತು ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಧ್ಯಾನ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾತ್ಮನಃ ದೇಶಿಕಾಯ ನಮಃ. ಶ್ರೀ ಕೃಷ್ಣ